ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಿದ್ದೀರಿ. ಎಕ್ಸಾಮ್ ನಡೀತಾ ಇದೆ. ಟೀಚರ್ ಬಂದು ಎಲ್ರಿಗೂ ಎಕ್ಸಾಮ್ ಶೀಟನ್ನು ಕೊಡ್ತಾರೆ. ಎಲ್ರಿಗೂ ಒಂದೇ ಮಾರ್ಕ್ಸು, ಎಲ್ರಿಗೂ ಒಂದೇ ಕ್ವಶನ್ ಪೇಪರು. ಆದರೆ ಅಲ್ಲೊಬ್ಬ ವಿದ್ಯಾರ್ಥಿ ವಿಜುವಲಿ ಚಾಲೆಂಜ್ ಆಗಿರ್ತಾರೆ, ಸ್ವಲ್ಪ ದೃಷ್ಟಿ ದೋಷ ಇರುತ್ತೆ. ಅವರಿಗೆ ಟೀಚರು ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ ಅಥವಾ ಇನ್ನೊಬ್ಬರನ್ನ ಸಹಾಯಕರನ್ನ ಕೊಡ್ತಾರೆ. ಈಗ ಥಿಂಕ್ ಮಾಡಿ, ಈ ಟೀಚರು ಇಕ್ವಾಲಿಟಿ ವೈಲೇಟ್ ಮಾಡಿದ್ರೆ ಹಾಗಾದರೆ ನಿಮ್ಮ ಸಮಾನತೆಗೆ ಈಗ ಧಕ್ಕೆ ಬರ್ತಾ ಇದೆಯಾ? ಇಲ್ಲ. ಯಾಕೆ ಹೇಳಿ? ಇಕ್ವಾಲಿಟಿ ಅಂತಂದರೆ ಎಲ್ಲರನ್ನ ಐಡೆಂಟಿಕಲ್ ಅಂತ ಟ್ರೀಟ್ ಮಾಡೋದಲ್ಲ, ಎಲ್ಲರನ್ನ ನ್ಯಾಯಯುತವಾಗಿ ಟ್ರೀಟ್ ಮಾಡೋದು ಅಲ್ವಾ? ಅದನ್ನೇ ಆರ್ಟಿಕಲ್ 14 ಹೇಳುತ್ತೆ. ಏನು ಹೇಳುತ್ತೆ ಆರ್ಟಿಕಲ್ 14? ದ ಸ್ಟೇಟ್ ಶಲ್ ನಾಟ್ ಡಿನೈ ಟು ಎನಿ ಪರ್ಸನ್. ಸ್ಟೇಟ್ ಅಂತಂದರೆ ಏನು ಅಂತ ನೆನಪಾಗಬೇಕು. ಸ್ಟೇಟ್ ಅಂದರೆ ಯಾವ್ದು ಬರುತ್ತೆ ಅನ್ನೋದನ್ನು ಮೊದಲೇ ಡಿಸ್ಕಸ್ ಮಾಡಿದ್ದೇವೆ. ಸ್ಟೇಟ್ ಏನು ಮಾಡಬಾರ್ದು? ಡಿನೈ ಮಾಡಬಾರ್ದು. ಎನಿ ಪರ್ಸನ್ ಅಂತಂದರೆ ಸಿಟಿಸನ್ನು ಬರ್ತಾರೆ, ಮತ್ತು ಹೊರಗಡೆಯವರು ಬರ್ತಾರೆ, ಏಲಿಯನ್ಸ್ ಸಹ ಬರ್ತಾರೆ. ಎನಿ ಪರ್ಸನ್ ಏನು ಡಿನೈ ಮಾಡಬಾರ್ದು? ಈಕ್ವಾಲಿಟಿ ಬಿಫೋರ್ ಲಾ ಆರ್ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದ ಲಾಸ್ ವಿತಿನ್ ದಿ ಟೆರಿಟರಿ ಆಫ್ ಇಂಡಿಯಾ. ನಮ್ಮ ದೇಶದ ಒಂದು ಟೆರಿಟರಿಯಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಇದನ್ನು ಸ್ಟೇಟು ಡಿನೈ ಮಾಡಬಾರ್ದು, ಯಾವುದೇ ವ್ಯಕ್ತಿಯಾಗಿರಲಿ. ಹಾಗಾದರೆ ಏನು ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದರೆ ಏನು? ಮೊದಲನೇದು ಈಕ್ವಾಲಿಟಿ ಬಿಫೋರ್ ಲಾ ಅಂದರೆ ಪ್ರತಿಯೊಬ್ಬರೂ ಕಾನೂನಿನ ಮುಂದೆ ಈಕ್ವಲ್. ನೋ ಒನ್ ಇಸ್ ಅಬೌವ್ ದ ಲಾ. ಯಾರೂ ಕಾನೂನಿನ ಮುಂದೆ ದೊಡ್ಡವರಲ್ಲ. ಈಗ ಕೇಳಿಸ್ಕೊಳ್ಳಿ, ಮತ್ತು ನಾನು ನೋಟ್ಸಿಗೆ ಯಾವ್ದು ಬರಬೇಕು ಅಂತ ಹೇಳ್ತೇನೆ. ಯಾರೂ ಕಾನೂನಿನ ಮುಂದೆ ದೊಡ್ಡವರಲ್ಲ. ಪ್ರೈಮ್ ಮಿನಿಸ್ಟರ್ ಅಲ್ಲ, ಪೊಲೀಸ್ ಆಫೀಸರ್, ನಾಟ್ ಯು ನಾಟ್ ಮೀ. ಕಾನೂನೇ ಸರ್ವಶ್ರೇಷ್ಠ ಆಗಿರೋದು. ನೀವೇನಾದರೂ ತಪ್ಪು ಮಾಡಿದರೆ ಒಂದೇ ಲಾ ಅಪ್ಲೈ ಆಗುತ್ತೆ. ನಿಮ್ಮ ಪೊಸಿಷನ್ ಯಾವುದೇ ಆಗಿರಬಹುದು, ನಿಮ್ಮ ಹತ್ರ ಎಷ್ಟೇ ಹಣ ಇರಬಹುದು, ರಿಗಾರ್ಡ್ಲೆಸ್ ಆಫ್ ಯುವರ್ ಪೊಸಿಷನ್ ಆರ್ ವೆಲ್ತ್, ಸೇಮ್ ಲಾ ಅಪ್ಲೈಸ್ ಟು ಯು. ಈ ಒಂದು ಕಾನ್ಸೆಪ್ಟ್ ಬಂದಿರೋದು ಬ್ರಿಟಿಷ್ ಲೀಗಲ್ ಟ್ರೆಡಿಷನಿಂದ. ಇಲ್ಲಿ A.V. ಡೈಸಿ ಅವರು ರೂಲ್ ಆಫ್ ಲಾ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರ್ತಾರೆ. 3 ವಿಷಯಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ? ನೋ ಒನ್ ಕ್ಯಾನ್ ಬಿ ಪನಿಷ್ಡ್ ಅನ್ಲೆಸ್ ಲಾ ಅಲೋ ಇಟ್. ಅದರ ಅರ್ಥ ಏನಂತಂದರೆ, ನೀವು ಕಾನೂನಿನನ್ನು ಅಥವಾ ಕಾನೂನನ್ನು ಉಲ್ಲಂಘಿಸಿದ್ರೆ ಮಾತ್ರ ನಿಮಗೆ ಪನಿಷ್ಮೆಂಟ್ ಇರುತ್ತೆ. ಕಾನೂನಿನಲ್ಲಿ ಅವಕಾಶ ಇದ್ದರೆ ಮಾತ್ರ ಪನಿಷ್ಮೆಂಟ್ ಅಲ್ವಾ? ಇಲ್ಲದಿದ್ದರೆ ಸುಮ್ಮನೆ ಮನಸ್ಸಿಗೆ ಬಂದ ಹಾಗೆ ನಿಮ್ಮ ಮೇಲೆ ಸರ್ಕಾರ ಏನು ಬೇಕಾದರೂ ಮಾಡೋ ಹಾಗಿಲ್ಲ. ಎವ್ರಿ ಒನ್ ಇಸ್ ಸಬ್ಜೆಕ್ಟ್ ಟು ದ ಸೇಮ್ ಲಾ. ಪ್ರತಿಯೊಬ್ಬರಿಗೂ ಒಂದೇ ಕಾನೂನು ಅಪ್ಲೈ ಆಗುತ್ತೆ. ಈ ಕಾನ್ಸೆಪ್ಟಲ್ಲಿ A.V. ಡೈಸಿ ಹೇಳೋದು ಅಡ್ಮಿನಿಸ್ಟ್ರೇಡ್ ಬೈ ಆರ್ಡಿನರಿ ಕೋರ್ಟ್ಸ್ ಅದನ್ನು ನೋಡ್ಕೊಳ್ಳುತ್ತೆ. ಮತ್ತು ಇಂಡಿವಿಜುವಲ್ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ಕೋರ್ಟ್ಸ್. ನಮ್ಮ ರೈಟ್ಗಳನ್ನು ಕೋರ್ಟ್ ಪ್ರೊಟೆಕ್ಟ್ ಮಾಡುತ್ತೆ. ನಾಟ್ ಗಿವನ್ ಆ್ಯಸ್ ಫೇವರ್ಸ್ ಬೈ ದಿ ಗೌರ್ಮೆಂಟ್ ಅಲ್ವಾ? ನಮ್ಮ ರೈಟ್ ಇರೋದು, ಅದನ್ನು ಪ್ರೊಟೆಕ್ಟ್ ಮಾಡಿಕ್ಕಿರೋದು ಕೋರ್ಟ್ಗಳು. 3 ವಿಷಯಗಳನ್ನು ನಾವು ಇದರಲ್ಲಿ ನೋಡ್ತೇವೆ. ಅನ್ಲೆಸ್ ಲಾ ಅಲೌಸ್ ಇಟ್, ಲಾವನ್ನು ಉಲ್ಲಂಘಿಸಿದ ಹೊರತು ನಿಮ್ಗೆ ಶಿಕ್ಷೆ ಆಗೋದಿಲ್ಲ. ಮತ್ತು ಅದರ ಜೊತೆ ಎಲ್ರಿಗೂ ಒಂದೇ ಕಾನೂನು ಅಪ್ಲೈ ಆಗುತ್ತೆ. ನಮ್ಮ ಇಂಡಿವಿಜುವಲ್ ರೈಟ್ಸ್ಗಳು ಕೋರ್ಟಿಂದ ಪ್ರೊಟೆಕ್ಷನ್ ಪಡ್ಕೊಂಡಿರುತ್ತೆ. ಅದರ ಅರ್ಥ ಏನು? ಲಾ ಇಸ್ ದಿ ಕಿಂಗ್, ನಾಟ್ ದಿ ಕಿಂಗ್ಸ್ ವಿಶ್. ರೆಕ್ಸ್ ಟು ಲೆಕ್ಸ್ ಅಂತ ಬರುತ್ತೆ. ರೆಕ್ಸ್ ಅಂತಂದರೆ ಕಿಂಗ್ ಇಸ್ ದಿ ಲಾ. ಕಿಂಗ್ ಏನೇ ಹೇಳಿ ಅದೇ ಲಾ. ನನ್ನ ಮಾತೆ ಶಾಸನ ಅಂತ ಬರುತ್ತಲ್ವ, ಮಾತೆ ಶಾಸನ. ಕಿಂಗ್ ರಾಜ ಏನು ಹೇಳ್ತಾನೋ ಅದೇ ಶಾಸನ. ಅದರ ಬದಲು ರೆಕ್ಸ್ ಅಂತಂದರೆ ಲಾ ಇಸ್ ದಿ ಕಿಂಗ್. ಲಾನೇ ಕಿಂಗ್. ಈಗ ಕಿಂಗ್ ಅನ್ನೋರು ಬೇರೆ ಇರೋದಿಲ್ಲ, ಕಾನೂನೇ ಎಲ್ಲವನ್ನ ಆಳ್ತಾ ಇರುತ್ತೆ. ರೂಲ್ ಆಫ್ ಲಾ ಅಂತ ಹೇಳ್ತೇವೆ. ಅದು ಈಕ್ವಾಲಿಟಿ ಅಂತಂದರೆ ಈಕ್ವಾಲಿಟಿ ಬಿಫೋರ್ ಲಾ. ಇನ್ನು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಇದು ಪಾಸಿಟಿವ್ ಐಡಿಯಾ. ಅಂತಂದರೆ ಈಗ ಸರ್ಕಾರ ಹೇಗೆ ಜನರನ್ನು ಟ್ರೀಟ್ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಸ್ಟೇಟ್ ಮಸ್ಟ್ ಟ್ರೀಟ್ ಸಿಮಿಲರ್ ಪೀಪಲ್ ಇನ್ ಸಿಮಿಲರ್ ಸಿಚುವೇಶನ್ ದ ಸೇಮ್ ವೇ ಆ್ಯಂಡ್ ಡಿಫ್ರೆಂಟ್ ಪೀಪಲ್ ಡಿಫ್ರೆಂಟ್ಲಿ ಇಫ್ ಫೇರ್ನೆಸ್ ಡಿಮ್ಯಾಂಡ್ಸ್ ಇಟ್. ಏನು ಹೇಳ್ತಾ ಇದ್ದಾರೆ? ಉದಾಹರಣೆಗೆ ನೋಡಿ, ಒಂದು ಮೆಡಿಸಿನ್ ಇದೆ. ಮೆಡಿಸಿನ್ನು ಇಬ್ಬರಿಗೆ ಕಾಯಿಲೆ ಬಂದಿದೆ. ಒಂದು ಮೆಡಿಸಿನ್ ತಗೋಬೇಕು ಕಾಯಿಲೆ ಬಂದಾಗ ಅಲ್ವಾ? ಆದರೆ ಬಂದಿರುವಂಥ ಕಾಯಿಲೆ ಬೇರೆ ಬೇರೆ. ಒಬ್ಬನಿಗೆ ಜ್ವರ ಬಂದಿದೆ, ಇನ್ನೊಬ್ಬನಿಗೆ ಜಸ್ಟ್ ನೆಗಡಿ ಮಾತ್ರ ಆಗಿದೆ.
ಅವರ ಕಾಯಿಲೆಗಳು ಯಾವ ಒಂದು ಲೆವೆಲ್ನಲ್ಲಿ ಇದೆ ಅನ್ನೋದನ್ನು ನೋಡಿಕೊಂಡು ಮೆಡಿಸಿನ್ ಕೊಡ್ತಾರೆ ಅಲ್ವಾ. ಕಾಯಿಲೆ ಬಂದಿದೆ ಅನ್ನೋ ಮಾತ್ರಕ್ಕೆ ಎಲ್ರಿಗೂ ಒಂದೇ ಮೆಡಿಸಿನ್ ಕೊಡೋದಿಲ್ಲ. ಸೇಮ್ ಟ್ಯಾಬ್ಲೆಟ್ ಕೆನಾಟ್ ಕ್ಯೂರ್ ಬೋತ್. ಒಂದೇ ಟ್ಯಾಬ್ಲೆಟ್ಟು ಎರಡನ್ನು ಕಡಿಮೆ ಮಾಡೋದಿಲ್ಲ ಅಲ್ವಾ. ತಲೆನೋವಿಗೆ ತೆಗೆದುಕೊಂಡ ಮಾತ್ರೇನೆ ಜ್ವರಕ್ಕೆ ಅಥವಾ ಮೈಕೈ ನೋವಿಗೆ ಕೆಲವೊಂದು ಮಾತ್ರೆಗಳು ಆಗಿರುತ್ತೆ. ಆದರೆ ನಿಮಗೆ ಬಂದಿರೋ ರೋಗ ಯಾವುದು ಅನ್ನೋದ್ರ ಮೇಲೆ ಮಾತ್ರೆ ತೆಗೆದುಕೊಳ್ಬೇಕೆ ಹೊರತು ಸುಮ್ಮನೆ ಒಂದೇ ಮಾತ್ರೆನ ಎಲ್ಲ ರೋಗಕ್ಕೂ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅದೇ ಥರನೇ ಸರ್ಕಾರ ಸಹ ಸಿಮಿಲರ್ ಇದ್ದರೆ ಅದನ್ನು ಸಿಮಿಲರ್ ಸಿಚುವೇಶನ್ ಇದ್ದರೆ ಅದನ್ನು ಒಂದೇ ಥರ ಟ್ರೀಟ್ ಮಾಡೋದು. ಆದರೆ ಡಿಫ್ರೆಂಟ್ ಸಿಚುವೇಶನ್ ಇದ್ದರೆ ಅದನ್ನು ಡಿಫ್ರೆಂಟಾಗಿ ಟ್ರೀಟ್ ಮಾಡಬೇಕು. ಸೊ ಈಕ್ವಾಲಿಟಿ ಡಸಂಟ್ ಮೀನ್ ಸೇಮ್ನೆಸ್, ಇಟ್ ಮೀನ್ಸ್ ಫೇರ್ನೆಸ್ ಬೇಸ್ಡ್ ಆನ್ ರೀಸನ್ ಅಲ್ವಾ. ಸೇಮ್ನೆಸ್ ಅಲ್ಲ ಬೇಕಾಗಿರೋದು, ಫೇರ್ನೆಸ್. ಅದರ ಅರ್ಥ ಏನು? ಎಲ್ಲರನ್ನ ಒಂದೇ ಥರ ಟ್ರೀಟ್ ಮಾಡೋದಲ್ಲ, ಒಂದೇ ಹಿನ್ನೆಲೆಯಿಂದ ಬಂದಿರೋರನ್ನು, ಒಂದೇ ಸಿಚುವೇಷನಲ್ಲಿ ಇರೋರನ್ನು ಒಂದೇ ಥರ ಟ್ರೀಟ್ ಮಾಡ್ತೇವೆ. ಆದರೆ ಬೇರೆ ಬೇರೆ ಹಿನ್ನೆಲೆ, ಬೇರೆ ಬೇರೆ ಸಿಚುವೇಷನಲ್ಲಿ ಇರೋರನ್ನು ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತೇವೆ. ಉದಾಹರಣೆಗೆ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಇರ್ತಾರೆ, ಅವರಿಗೆ ರಿಸರ್ವೇಷನ್ ಅಥವಾ ಎಕ್ಸ್ಟ್ರಾ ಟೈಮ್ ಕೊಡೋದು ಅಲ್ವಾ. ಅವರ ಒಂದು ಪರಿಸ್ಥಿತಿ ಆ ಥರ ಇದೆ. ಅದರ ಅರ್ಥ ಈಕ್ವಲ್ ಪ್ರೊಟೆಕ್ಷನ್ನು. ಡಿಸ್ಕ್ರಿಮಿನೇಷನ್ ಅಂತ ಆವಾಗ ಕರೆಸ್ಕೊಳ್ಳೋದಿಲ್ಲ ಅದು. ಮತ್ತು ಮಹಿಳೆಯರಿಗೆ ಮ್ಯಾಟರ್ನಿಟಿ ಬೆನಿಫಿಟ್ಸನ್ನು ಕೊಡ್ತಾರೆ ಅಲ್ವಾ, ಅದು ಸಹ ಇನ್ಇಕ್ವಾಲಿಟಿ ಆಗೋದಿಲ್ಲ, ಅದು ಫೇರ್ನೆಸ್ ಅಂತ ಕರೆಸ್ಕೊಳ್ಳುತ್ತೆ. ಈ ಐಡಿಯಾ ಬಂದಿರೋದು ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ನಿಂದ. ಈಕ್ವಾಲಿಟಿ ಬಿಫೋರ್ ಲಾ ಬಂದಿರೋದು ಬ್ರಿಟಿಷರಿಂದ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಬಂದಿರೋದು ಅಮೇರಿಕನ್ನಿಂದ. ಹಾಗಾಗಿ ಈಕ್ವಾಲಿಟಿ ಅನ್ನೋದೇ ಜಸ್ಟಿಸ್ನ ಒಂದು ಸೋಲ್ ಇದ್ದ ಹಾಗೆ. ಎರಡು ಇದೆಯಲ್ವ, ಈಗ ಈಕ್ವಾಲಿಟಿ ಬಿಫೋರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಎರಡೂ ಸೇರಿಸಿ ನಮ್ಮ ಡೆಮೋಕ್ರಸಿಯ ಒಂದು ಹಾರ್ಟ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಬೋತ್ ಐಡಿಯಾಸ್ ಕಂಬೈನ್ ಇನ್ ಆರ್ಟಿಕಲ್ 14 ಟು ಫಾರ್ಮ್ ದಿ ಹಾರ್ಟ್ ಆಫ್ ದಿ ಇಂಡಿಯನ್ ಡೆಮೋಕ್ರಸಿ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ಹಾರ್ಟ್. ಯಾಕಂತಂದರೆ ನೋ ಆರ್ಬಿಟ್ರರಿ ಪವರ್ ಅಲ್ವಾ, ಯಾವುದೇ ಒಂದು ಸರ್ವಾಧಿಕಾರ ಇರೋದಿಲ್ಲ. ಆ್ಯಂಡ್ ಫೇರ್ನೆಸ್ ಇನ್ ಆಲ್ ಆ್ಯಕ್ಷನ್. ಸರ್ಕಾರ ಏನೇ ಮಾಡಲಿ ಅದರಲ್ಲಿ ಫೇರ್ನೆಸ್ ಇರಬೇಕು. ಹಾಗಾಗಿ ಅದರ ಕಡೆ ಇದು ಫೋಕಸ್ ಮಾಡುತ್ತೆ. ಆದರೆ ಎರಡೂ ಒಂದೇ ಅಲ್ಲ, ಅರ್ಥ ಆಗ್ತಾ ಇದೆಯಾ? ಈಕ್ವಾಲಿಟಿ ಬಿಫೋರ್ ಲಾ ಅಂತಂದರೆ ಏನು? ನೋ ಸ್ಪೆಷಲ್ ಪ್ರಿವಿಲೇಜ್. ಇದು ನೆಗೆಟಿವ್ ಸೈಡು, ನೀವೇನು ಮಾಡಬಾರ್ದು ಅಂತ ಸರ್ಕಾರಕ್ಕೆ ಹೇಳೋದು. ನೋ ಸ್ಪೆಷಲ್ ಪ್ರಿವಿಲೇಜ್, ಅದು ಈಕ್ವಾಲಿಟಿ ಬಿಫೋರ್ ಲಾ. ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತಂದರೆ ರೀಸನೇಬಲ್ ಕ್ಲಾಸಿಫಿಕೇಷನ್ ಮಾಡಿ ಅಂತಂದರೆ ಏನು ಮಾಡಿ ನೀವು ಅಂತ ಹೇಳ್ತಾ ಇದೆ. ಪಾಸಿಟಿವ್ ಸೈಡು, ವಾಟ್ ಯು ಶುಡ್ ಡೂ ಫಾರ್ ಫೇರ್ನೆಸ್. ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ನೀವೇನು ಮಾಡಬೇಕು, ಏನು ಮಾಡಬಹುದು ಅಂತ ಹೇಳೋದು ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸ್ಪೆಷಲ್ ಪ್ರಿವಿಲೇಜ್ ಯಾರಿಗೂ ಕೊಡಬೇಡಿ ಅಂತ ಹೇಳೋದು ಈಕ್ವಾಲಿಟಿ ಬಿಫೋರ್ ಲಾ. ಬೋತ್ ಟುಗೆದರ್ ಮೇಕ್ ಶೋರ್ ದಟ್ ಲಾ ಸರ್ವ್ಸ್ ಜಸ್ಟಿಸ್ ನಾಟ್ ಪವರ್. ಲಾದಿಂದ ಎಲ್ರಿಗೂ ಜಸ್ಟಿಸ್ ಸಿಗಬೇಕೇ ಹೊರತು ಪವರ್ ಇರೋರು ಆ ಲಾನ ಮಿಸ್ಯೂಸ್ ಮಾಡ್ಕೋಬಾರ್ದು. ಹಾಗೆ ಇದು ಎರಡೂ ಕಾನ್ಸೆಪ್ಟ್ಗಳು ಮುಖ್ಯವಾಗಿ ನಮ್ಮ ಒಂದು ಡೆಮೋಕ್ರಸಿಯ ಸೋಲ್ ಅಂತ ಹೇಳ್ಬಹುದು. ನೀವು ಬರ್ಕೊಳ್ಬೇಕಾಗಿರೋದು ಏನಂತಂದರೆ, ಇಲ್ಲಿ ನೋಡಿ, ಇದು ಲಾಸ್ಟ್, ಈ ಡಾಕ್ಯುಮೆಂಟಲ್ಲೇ ಲಾಸ್ಟಲ್ಲಿ ಇರೋದು ಇದು. ಇಲ್ಲಿ ನಾವು ರೈಟ್ ಇನ್ ಯುವರ್ ನೋಟ್ಸ್ ಅಂತ ಬರೆದಿದ್ದೇನೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಬೇಕಿದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ. ಆರ್ಟಿಕಲ್ 14 ಇಲ್ಲಿಂದ ಕೆಳಗಡೆ ಇಲ್ಲಿ ತನಕ ಇದೆ. ನಾನು 1-2 ಸೆಕೆಂಡ್ ಇಲ್ಲಿ ಪಾಸ್ ಮಾಡ್ತೇನೆ. ಇಲ್ಲಿಂದ ಇಲ್ಲಿ ತನಕ ಇದನ್ನು ಇಷ್ಟು ಪಾಸ್ ಮಾಡಿ ಬರ್ಕೊಳ್ಬೇಕು. ಅಂದರೆ ಈಗ ಜಾಸ್ತಿ ಇದೆ, ಇದು ಮೇನ್ಸಿಗೆ ನಾವು ಫೋಕಸ್ ಮಾಡ್ತಾ ಇರೋದ್ರಿಂದ ಬರ್ಕೊಳ್ಳೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಿಮ್ಗೆ ಮೇನ್ಸಲ್ಲಿ ಆನ್ಸರ್ ರೈಟಿಂಗು ಸಹ ನೀವೇ ಪ್ರಾಕ್ಟೀಸ್ ಮಾಡಬೇಕಲ್ವ. ಅದಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ವರ್ಡ್ಸ್ಗಳು ಬೇಕು. ವರ್ಡ್ಸ್ಗಳಿಗೆ ನಮಗೆ ನೋಟ್ಸ್ ಇರಬೇಕು. ನಾವೇ ನೋಟ್ಸ್ ಬರೆಯೋದು ಹೊರತು ಆ ಶಬ್ದಗಳು ತಲೆಯಲ್ಲಿ ಇರೋದಿಲ್ಲ. ಪ್ರಿಂಟ್ಔಟ್ ತೆಗೆದುಕೊಂಡು ಜಸ್ಟ್ ನೋಡ್ತೇವೆ ಅಂತ ಹೇಳಿದ್ರೆ ಸಾಕಾಗೋದಿಲ್ಲ. ಮೇನ್ಸಿಗೆ ನಾನು ಹೇಳ್ತಾ ಇರೋದು. ಲಿಮ್ಸಿಗೆ ನಾವು ಆ್ಯಕ್ಟಿವ್ ರಿಕಾಲ್ ಮಾಡ್ತೇವೆ, ಈವ್ನಿಂಗ್ ಲೈವ್ ಸಹ ಇರುತ್ತೆ, ಅಲ್ಲಿ ನಾನು ಪ್ಲಿಮ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಕವರ್ ಮಾಡ್ತೇನೆ. ಆದರೆ ನೀವು ಮೇನ್ಸನ್ನ ಸಹ ಬರಿಬೇಕಲ್ವಾ, ಅದಕ್ಕೆ ಇದು ಇಂಪಾರ್ಟೆಂಟ್. ಇಲ್ಲಿ ತನಕ ಬರ್ಕೊಂಡಾದ್ಮೇಲೆ ನಾನು ಕೆಳಗಡೆ ಸ್ಕ್ರೋಲ್ ಮಾಡ್ತೇನೆ. AV-Dicey ರೂಲ್ ಆಫ್ ಲಾ ತನಕ ಆಗಿರಬಹುದು. ಇಷ್ಟು. ಏನಾದ್ರು ಡೌಟ್ ಇದ್ದರೆ ಆಮೇಲೆ PDF ನೋಡ್ಕೊಳ್ಳಿ, ಟೆಲಿಗ್ರಾಮ್ನಲ್ಲಿ ಇರುತ್ತೆ. ಇದಾದಮೇಲೆ ಕೆಳಗಡೆ ಇಲ್ಲಿ ತನಕ ಆಗಿದೆ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಇಷ್ಟು ಪಾಸ್ ಮಾಡಿ ಬರ್ಕೊಂಡು ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಕೋರ್ಟ್ ಹ್ಯಾಸ್ ಸೆಡ್ ರಿಪೀಟೆಡ್ಲಿ, ಪ್ರತಿ ಸಾರಿ ಕೋರ್ಟು ಮುಖ್ಯವಾಗಿ ರಿಪೀಟ್ ಮಾಡೋದು ಏನಂತಂದರೆ,
ಆರ್ಟಿಕಲ್ 14 ಫಾರ್ಬಿಡ್ಸ್ ಕ್ಲಾಸ್ ಲೆಜಿಸ್ಲೇಷನ್ ಬಟ್ ಪರ್ಮಿಟ್ಸ್ ರೀಸನೇಬಲ್ ಕ್ಲಾಸಿಫಿಕೇಶನ್. ಅದರ ಅರ್ಥ ಏನು? ಗೌರ್ಮೆಂಟು ರೀಸನೇಬಲ್ ಕ್ಲಾಸಿಫಿಕೇಶನ್ ಮಾಡಬಹುದು. ಜನರನ್ನು ಬೇರೆ ಬೇರೆ ಥರ ಗ್ರೂಪ್ ಆಗಿ ಸರ್ಕಾರ ವಿಭಜಿಸಬಹುದು, ಕ್ಲಾಸಿಫೈ ಮಾಡಬಹುದು. ಉದಾಹರಣೆಗೆ ರಿಚ್ ಪುವರು, ರೂರಲ್ಲು ಅರ್ಬನ್ನು, ರಿಸರ್ವ್ ಮತ್ತು ಅನ್ರಿಸರ್ವು. ಯಾವಾಗ ಮಾಡಬಹುದು ಅಂತಂದರೆ 2 ಕಂಡೀಷನ್ಗಳಲ್ಲಿ ಪೂರೈಕೆ ಆಗಬೇಕು. ಅದರ ಕಂಡೀಷನ್ಸ್ ಶುಡ್ ಬಿ ಮೆಟ್. ಏನು ಕಂಡೀಷನ್ನು? ಮೊದಲನೇದು, ದೇರ್ ಮಸ್ಟ್ ಬಿ ಆನ್ ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ. ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಅಂತಂದರೆ ಏನೋ ಕ್ಲಾಸಿಫಿಕೇಷನ್ ಮಾಡಲಿಕ್ಕೆ ಹೊರಟಿದ್ದೀರಿ, ಆದರೆ ರೀಸನ್ ಕೊಡಿ ನಮಗೆ. ಅ ಕ್ಲಿಯರ್ ರೀಸನ್ ವೈ ಒನ್ ಗ್ರೂಪ್ ಇಸ್ ಡಿಫ್ರೆಂಟ್ ಫ್ರಾಮ್ ದಿ ಅದರ್. ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಡಿವೈಡ್ ಮಾಡಿದ್ದೀರಾ ಅಥವಾ ಕ್ಲಿಯರ್ ಆಗಿರೋ ರೀಸನ್ ಇದೆಯಾ? ಇವರು ಪೂವರು, ಇವರು ರಿಚ್ ಅಂತ ಹೇಳಲಿಕ್ಕೆ ಯಾವ ಮಾನದಂಡವನ್ನು ಇಟ್ಕೊಂಡಿದ್ದೀರಾ? ಉದಾಹರಣೆಗೆ OBC ಕ್ಯಾಟಗರಿ ಫಾರ್ ರಿಸರ್ವೇಷನ್ ಬೇಸ್ಡ್ ಆನ್ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಅಲ್ವಾ? ಆ ಒಂದು ಆಧಾರದ ಮೇಲೆ OBC ಮಾಡಿರೋದು. ಹಾಗೆ ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ ಇರಬೇಕು, ಕ್ಲಿಯರ್ ರೀಸನ್ ಇರಬೇಕು. ಅದರ ಅರ್ಥ. ಎರಡನೇ ಕಂಡೀಷನ್ ಏನಂತಂದರೆ ರ್ಯಾಷನಲ್ ನೆಕ್ಸಸ್. ದರ್ ಮಸ್ಟ್ ಬಿ ರ್ಯಾಷನಲ್ ನೆಕ್ಸಸ್. ಅದರ ಅರ್ಥ ಏನು? ನೀವೇನು ಮಾಡ್ಲಿಕ್ಕೆ ಹೊರಟಿದ್ದೀರೋ ಆ ಡಿಫ್ರೆನ್ಸು, ಇಬ್ಬರನ್ನ ಒಂದು ಡಿಫ್ರೆನ್ಸ್ ರೀಸನ್ನಿಂದ ಡಿವೈಡ್ ಮಾಡಿದ್ದೀರಿ ಅಥವಾ ಬೇರೆ ಬೇರೆ ಥರ ಸಪ್ರೇಟಾಗಿ ಕ್ಲಾಸಿಫೈ ಮಾಡಿದ್ದೀರಿ. ಡಿಫ್ರೆನ್ಸ್ ಮಸ್ಟ್ ಬಿ ಲಾಜಿಕಲಿ ಕನೆಕ್ಟೆಡ್ ಟು ದಿ ಪರ್ಪಸ್ ಆಫ್ ದಿ ಲಾ ಅಲ್ವಾ? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ ಪರ್ಪಸ್ಸಿಗೆ ಲಾಜಿಕಲಿ ಕನೆಕ್ಟ್ ಆಗಿರಬೇಕು. ಈಗ ಸಮಾಜದಲ್ಲಿ ರಿಸರ್ವೇಷನ್ ಮಾಡಲಿಕ್ಕೆ ಹೊರಟಿದ್ದೀರಿ, ಆದರೆ ನೀವು ಯಾವುದೋ ಧರ್ಮದ ಆಧಾರದ ಮೇಲೆ ನಿಮ್ಮ ಒಂದು ಯಾವುದೋ ಮನಸ್ಸಿಗೆ ಬಂದಿರೋ ಧರ್ಮವನ್ನು ಇಟ್ಟುಕೊಂಡು ನೀವು ರಿಸರ್ವೇಷನ್ ಮಾಡ್ತಾ ಇದ್ದೀರಿ ಅಂತಂದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಲ್ವಾ? ಮೊದಲು ನೀವು ಮಾಡಲಿಕ್ಕೆ ಹೊರಟಿರೋ ಕೆಲಸಕ್ಕೂ ಮತ್ತು ಈ ಪರ್ಪಸ್ ಆಫ್ ದಿ ಲಾ ಎರಡಕ್ಕೂ ಲಾಜಿಕಲ್ ಕನೆಕ್ಷನ್ ಇರಬೇಕು. ಡಿಫ್ರೆನ್ಸ್ ಮಸ್ಟ್ ಬಿ ಲಾಜಿಕಲಿ ಕನೆಕ್ಟೆಡ್ ಟು ದಿ ಪರ್ಪಸ್ ಆಫ್ ದಿ ಲಾ. ಅದಕ್ಕೆ ರ್ಯಾಷನಲ್ ನೆಕ್ಸಸ್ ಅಂತ ಕರೀತಾರೆ. ಉದಾಹರಣೆಗೆ ಪೂವರ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಡೋದು ಅಲ್ವಾ? ಅವರು ಪೂವರ್ ಇದ್ದಾರೆ, ಅದಕ್ಕೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಕ್ಲಿಯರ್ ಕನೆಕ್ಷನ್ ಇದೆ. ಯಾಕಂತಂದರೆ ಎಜುಕೇಷನನ್ನು ಪ್ರಮೋಟ್ ಮಾಡೋಕ್ಕೆ. ಹಾಗಾಗಿ ಈ 2 ಮುಖ್ಯವಾದ ವಿಷಯಗಳು ನೋಡ್ಕೊಳ್ಳಿ: ಇಂಟೆಲಿಜಿಬಲ್ ಡಿಫ್ರೆನ್ಷಿಯಾ, ರ್ಯಾಷನಲ್ ನೆಕ್ಸಸ್. ಮತ್ತು ಇಲ್ಲಿ PDF ದೊಡ್ಡದಿದೆ, ಪ್ರತಿಯೊಂದನ್ನು ಬರ್ಕೋತಾ ಕೂತ್ರೆ ಟೈಮ್ ಆಗಬಹುದು. ಅದಕ್ಕೆ ಸಪ್ರೇಟಾಗಿ ಹೇಳ್ತಾ ಇರ್ತಾನೆ ಯಾವ್ದು ಬರ್ಕೋಬೇಕು ಅಂತ. PDF-ಅನ್ನು ಟೆಲಿಗ್ರಾಮಲ್ಲಿ ಇಟ್ಟಿರ್ತಾನೆ, ನೀವು ಮತ್ತೆ ಓದಬಹುದು ರೆಫರೆನ್ಸಿಗೆ. ಹಾಗಾಗಿ ಇದು 2 ಕಂಡೀಷನ್ಗಳು ಮೆಟ್ ಆಗಬೇಕು ಅಂತಂದರೆ ಕಂಡೀಷನ್ಗಳು ಅಲ್ಲಿ ಪೂರೈಕೆ ಆಗ್ತಾ ಇರಬೇಕು. ಇಲ್ದಿದ್ರೆ ಒಂದು ವೇಳೆ ಕ್ಲಾಸಿಫಿಕೇಷನ್ ರ್ಯಾಂಡಮ್ ಆಗಿ ಅಥವಾ ಪೊಲಿಟಿಕಲಿ ಮೋಟಿವೇಟೆಡ್ ವೋಟ್ ಬ್ಯಾಂಕಿಗೋಸ್ಕರ ಕ್ಲಾಸಿಫೈ ಮಾಡಿದರೆ ಅದು ಆರ್ಟಿಕಲ್ 14 ವೈಲೇಟ್ ಮಾಡುತ್ತೆ. ಅದನ್ನೇ ಸಹ ಕೋರ್ಟ್ ಹೇಳ್ತಾ ಇರುತ್ತೆ ತುಂಬ ಕೇಸ್ಗಳಲ್ಲಿ. ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್, ಅನ್ವರ್ ಅಲಿ ಸರ್ಕಾರ್, ಈ ಕೇಸ್ನಲ್ಲಿ ಒಂದು ಲಾವನ್ನು ಸ್ಟ್ರಕ್ ಡೌನ್ ಮಾಡುತ್ತೆ. ಯಾಕಂದರೆ ಆ ಲಾ ಮೂಲಕ ಇಟ್ ಗೇವ್ ಆರ್ಬಿಟ್ರರಿ ಪವರ್ ಟು ಡಿಕ್ಲೇರ್ ಸ್ಪೆಷಲ್ ಕೋರ್ಟನ್ನು ಡಿಕ್ಲೇರ್ ಮಾಡಲಿಕ್ಕೆ ಒಂದು ಆರ್ಬಿಟ್ರರಿ ಪವರ್ ಸಿಗ್ತಾ ಇತ್ತು. ಡೀಟೇಲಾಗಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಎರಡರಲ್ಲಿ ಯಾವುದಾದ್ರೂ ಒಂದು ಮುಖ್ಯವಾದ ಕೇಸನ್ನು ಬರೆದಿಟ್ಕೊಳ್ಳಿ. EP ರಾಯಪ್ಪ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು. ಇದು ಎಕ್ಸ್ಪಾಂಡೆಡ್ ದಿ ಮೀನಿಂಗ್ ಆಫ್ ಈಕ್ವಾಲಿಟಿ ಟು ಇನ್ಕ್ಲೂಡ್ ನಾನ್ ಆರ್ಬಿಟ್ರರಿನೆಸ್ ಅಂತಂದರೆ ಇನ್ಕ್ಲೂಡ್ ಮಾಡಬೇಕು. ನಾನ್ ಆರ್ಬಿಟ್ರರಿನೆಸ್ ಇರಬಾರ್ದು. ಮೊದಲು ಹೇಳಿದ್ದೆ ಆರ್ಬಿಟ್ರರಿನೆಸ್ ಅಂತಂದರೆ ಏನು? ಸ್ಟೇಟ್ ಶುಡ್ ನಾಟ್ ಆ್ಯಕ್ಟ್ ಲೈಕ್ ಆರ್ಬಿಟ್ರರಿ ಅಲ್ವಾ? ಕೋರ್ಟ್ ಏನು ಹೇಳುತ್ತೆ ಇಲ್ಲಿ? ಈಕ್ವಾಲಿಟಿ ಈಸ್ ಆ್ಯಂಟಿಥೆಟಿಕಲ್ ಟು ಆರ್ಬಿಟ್ರರಿನೆಸ್. ಆರ್ಬಿಟ್ರರಿನೆಸ್ ಅನ್ನೋದಕ್ಕೆ ಈಕ್ವಾಲಿಟಿ, ಆರ್ಬಿಟ್ರರಿನೆಸ್ ಒಂದೇ ಸಾರಿ ಹೋಗೋದಿಲ್ಲ. ನೀವು ಎಲ್ಲರನ್ನ ಸಮಾನವಾಗಿ ಪರಿಗಣಿಸ್ತೀರಿ, ಅದ್ರ ಜೊತೆ ನೀವೇ ಸರ್ವಾಧಿಕಾರಿನೂ ಆಗಬೇಕು ಅಂತೀರಿ. ಹೇಗೆ ಒಂದೇ ಸಾರಿ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ಎರಡು ವಿರೋಧಾಭಾಸ, ಆ್ಯಂಟಿಥೆಟಿಕಲ್. ಅದು ನಾನು ಎಲ್ಲರಿಗಿಂತ ಮೇಲಿರಬೇಕು, ಆದರೆ ನನ್ನ ಮುಂದೆ ಎಲ್ಲರೂ ಸಮಾನರು. ಇದು ಹೇಗೆ ಸಾಧ್ಯ? ಆರ್ಬಿಟ್ರರಿನೆಸ್ಸು ಈಕ್ವಾಲಿಟಿ ಒಂದೇ ದಿಕ್ಕಿನಲ್ಲಿ ಸಾಗೋದಿಲ್ಲ. ವ್ಯಾರ್ ದೆರ್ ಇಸ್ ಆರ್ಬಿಟ್ರರಿನೆಸ್ ದೆರ್ ಇಸ್ ನೋ ಈಕ್ವಾಲಿಟಿ. ಹಾಗಾಗಿ ಆರ್ಬಿಟ್ರರಿನೆಸ್ ಇರಬಾರ್ದು ಅಂತ ಕೋರ್ಟ್ ಹೇಳ್ತಾ ಇದೆ. ಸೊ ಇವನ್ ಇಫ್ ಲಾ ಲುಕ್ಸ್ ಈಕ್ವಲ್ ಆನ್ ಪೇಪರ್, ಇಫ್ ಇಟ್ ಇಸ್ ಇಂಪ್ಲಿಮೆಂಟೆಡ್ ಅನ್ಫೇರ್ಲಿ ಆರ್ ಆರ್ಬಿಟ್ರರಿಲಿ, ಇಟ್ ವೈಲೇಟ್ಸ್ ಆರ್ಟಿಕಲ್ 14. ಪೇಪರ್ ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ, ಎಲ್ಲ ಕರೆಕ್ಟ್ ಆಗಿದೆ, ಆದರೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅನ್ಫೇರ್ ಆಗಿದ್ದರೆ, ಆರ್ಬಿಟ್ರರಿ ಆಗಿದ್ದರೆ ಅದು ಆರ್ಟಿಕಲ್ 14 ವೈಲೇಟ್ ಮಾಡುತ್ತೆ. ನೀವು ಬರ್ಕೊಳ್ಬೇಕಾಗಿರೋದು ಮುಂದೆ ತೋರಿಸ್ತೇನೆ. ಇಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್, ಇಲ್ಲಿಂದ ಇಲ್ಲಿ ತನಕ
Article 14 forbids arbitrary action. Class legislation permits reasonable classification. 2 ಟೆಸ್ಟ್ ಯಾವುದು? ಇಂಟೆಲಿಜಿಬಲ್ ಡಿಫರೆನ್ಷಿಯಾ, ಕ್ಲಿಯರ್ ರೀಸನ್ ಇರಬೇಕು, ರ್ಯಾಷನಲ್ ನೆಕ್ಸಸ್ ಅಂತಂದರೆ ಲಾಜಿಕಲ್ ಲಿಂಕ್ ಇರಬೇಕು ಕ್ಲಾಸಿಫಿಕೇಷನು ಮತ್ತು ಲೆಜಿಸ್ಲೇಟಿವ್ ಪರ್ಪಸ್ಸಿಗೆ. ಈ ಜಡ್ಮೆಂಟ್ಸ್ಗಳು ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಅನ್ವರ್ ಅಲಿ ಸರ್ಕಾರ್, ಸ್ಟ್ರಕ್ ಡೌನ್ ಆರ್ಬಿಟ್ರರಿ ಸ್ಪೆಷಲ್ ಕೋರ್ಟ್ಸ್. ಇ ಪಿ ರಾಯಪ್ಪ ಸ್ಟೇಟ್ ಆಫ್ ತಮಿಳುನಾಡು, ಈಕ್ವಾಲಿಟಿ ಅಪೋಸಿಟ್ ಆಫ್ ಆರ್ಬಿಟ್ರರಿನೆಸ್. ಹಾಗಾಗಿ ವ್ಯಾರ್ ದೇರ್ ಇಸ್ ಆರ್ಬಿಟ್ರರಿನೆಸ್ ದೇರ್ ಇಸ್ ನೋ ಈಕ್ವಾಲಿಟಿ. ಇಷ್ಟು ಪಾಯಿಂಟನ್ನು ಬರೆದಿಟ್ಕೊಳ್ಳಿ, ಪಾಸ್ ಮಾಡಿ ಬರೆದಿಟ್ಕೊಳ್ಳಿ. ಇದಾದಮೇಲೆ ಇನ್ನೂ ಕೆಳಗಡೆ ಮನೇಕಾ ಗಾಂಧಿ, ಯೂನಿಯನ್ ಆಫ್ ಇಂಡಿಯಾ, ಈ ಕೇಸ್ಗಳನ್ನು ಸಹ ಬರೆದಿಟ್ಕೊಳ್ಬಹುದು. ಇಲ್ಲಿ ಆರ್ಟಿಕಲ್ 14, 19, 21 ಎಲ್ಲ ಲಿಂಕ್ ಆಗಿದೆ. ಆಲ್ ಸ್ಟೇಟ್ ಆ್ಯಕ್ಷನ್ ಮಸ್ಟ್ ಬಿ ಫೇರ್, ಜಸ್ಟ್, ರೀಸನೇಬಲ್. ಅಜಯ್ ಹಸಿಯಾ, ಖಾಲಿದ್ ಮುಜೀಬ್, ಆರ್ಟಿಕಲ್ 14 ಸ್ಟ್ರೈಕ್ ಎಟ್ ಆರ್ಬಿಟ್ರರಿನೆಸ್ ಇನ್ ಎವ್ರಿ ಫಾರ್ಮ್. ಎಲ್ಲ ಕಡೆ ಹೇಳಿರೋದು ಮುಖ್ಯವಾಗಿ ಒಂದು, ಆರ್ಬಿಟ್ರರಿನೆಸ್ ಇರಬಾರ್ದು, ಈಕ್ವಾಲಿಟಿ ಇರಬೇಕು ಅಂತಂದರೆ. ಇದರಲ್ಲಿ 2 ಕೇಸ್ ಆದರೂ ಬರೆದಿಟ್ಕೊಳ್ಳಿ, 2 ನೆನಪಿಟ್ಕೊಳ್ಳಿ ಇಷ್ಟರಲ್ಲಿ. ಓಕೆನಾ? ಮೇಲ್ಗಡೆ ಸ್ವಲ್ಪ ಸರಿಸ್ತೀನಿ, ಆವಾಗ ಗೊತ್ತಾಗದೇ ಇದ್ದರೆ. ಇಲ್ಲಿಂದ ನೋಡಿರೋದು ಸುಪ್ರೀಂ ಕೋರ್ಟ್ ಇಂಟರ್ಪ್ರಿಟೇಷನ್ನು. ಇದಾದಮೇಲೆ ಕೆಳಗಡೆ ಇದು ಇಲ್ಲಿ ತನಕ ಮುಂದೆ ಹೇಳ್ತೇನೆ. ಫ್ರಾಮ್ ಫಾರ್ಮಲ್ ಟು ಸಬ್ಸ್ಟ್ಯಾಂಟಿವ್ ಈಕ್ವಾಲಿಟಿ ಏನು ನೋಡೋಣ ಈಗ. ರೂಲ್ ಆಫ್ ಲಾ ಅನ್ನೋದು ಒಂದು ಫೌಂಡೇಶನ್ ಇದ್ದ ಹಾಗೆ ಅಲ್ವಾ? ಆರ್ಟಿಕಲ್ 14 ಅನ್ನೋದು ಜಸ್ಟ್ ರೈಟ್ ಅಲ್ಲ, ಇದು ಫೌಂಡೇಶನ್ ಆಫ್ ಆಲ್ ರೈಟ್ಸ್ ಅಂತ ಕರೀತಾರೆ. ಯಾಕಂತಂದರೆ ಇದರಲ್ಲಿ ರೂಲ್ ಆಫ್ ಲಾ ಅಪ್ಲೈ ಆಗಿದೆ. ಲಾ ಗವರ್ನ್ಸ್ ದಿ ಕಂಟ್ರಿ. ದೇಶವನ್ನು ನೋಡ್ಕೊಳ್ತಾ ಇರೋದು, ದೇಶದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಆಗಿರೋದು ಲಾ, ನಾಟ್ ಪೀಪಲ್ಸ್ ವಿಮ್ಸ್. ಜನರ ಅಥವಾ ಒಂದು ರಾಜಕಾರಣಿಗಳ ಅಧಿಕಾರದಲ್ಲಿ ಇರುವವರ ಮನಸ್ಸಿಗೆ ಬಂದ ಹಾಗೆ ಅವರು ನಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಅದಕ್ಕೋಸ್ಕರನೇ ಹೇಳಿರೋದು ಕೇಶವಾನಂದ ಭಾರತಿ ಸ್ಟೇಟ್ ಆಫ್ ಕೇರಳ ಕೇಸ್ನಲ್ಲಿ, ರೂಲ್ ಆಫ್ ಲಾ ಈಸ್ ಪಾರ್ಟ್ ಆಫ್ ದಿ ಬೇಸಿಕ್ ಸ್ಟ್ರಕ್ಚರ್. ಇಟ್ ಕ್ಯಾನಾಟ್ ಬಿ ಡಿಸ್ಟ್ರಾಯ್ಡ್ ಇವನ್ ಬೈ ಪಾರ್ಲಿಮೆಂಟ್. ಪಾರ್ಲಿಮೆಂಟ್ ಮನಸ್ಸು ಮಾಡಿದ್ರು ಅದನ್ನು ಡಿಸ್ಟ್ರಾಯ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅದು ಬೇಸಿಕ್ ಸ್ಟ್ರಕ್ಚರಿನ ಭಾಗ. ಸೊ ಇವನ್ ಇಫ್ ಟುಮಾರೋ ಪಾರ್ಲಿಮೆಂಟ್ ಅಮೆಂಡ್ಸ್ ದಿ ಕಾನ್ಸ್ಟಿಟ್ಯೂಷನ್ ಟು ರಿಮೂವ್ ಇಕ್ವಾಲಿಟಿ, ಕೋರ್ಟ್ ಕ್ಯಾನ್ ಸ್ಟ್ರೈಕ್ ಇಟ್ ಡೌನ್. ನಾಳೆ ಪಾರ್ಲಿಮೆಂಟು ಅಮೆಂಡ್ ಮಾಡುತ್ತೆ ಅಂತ ಇಟ್ಕೊಳ್ಳಿ ಕಾನ್ಸ್ಟಿಟ್ಯೂಷನನ್ನು, ಈಕ್ವಾಲಿಟಿ ಅನ್ನೋದೇ ಬೇಕಾಗಿಲ್ಲ ಅಂತ ಒಂದು ವೇಳೆ ಅಮೆಂಡ್ಮೆಂಟ್ ಮಾಡಿದರೆ ಆವಾಗ ಸುಪ್ರೀಂ ಕೋರ್ಟ್ ಎಂಟರ್ ಆಗುತ್ತೆ. ಬೇಸಿಕ್ ಸ್ಟ್ರಕ್ಚರನ್ನು ಉಲ್ಲಂಘಿಸ್ತಾ ಇದ್ದೀರಿ ನೀವು ಅಂತ ಹೇಳಿ ಪಾರ್ಲಿಮೆಂಟ್ ಏನು ಮಾಡಿದ್ದೀವೋ ಅದನ್ನು ಸ್ಟ್ರೈಕ್ ಡೌನ್ ಮಾಡಿಬಿಡುತ್ತೆ. ದಟ್ ಇಸ್ ಹೌ ಪವರ್ಫುಲ್ ದಿಸ್ ಆರ್ಟಿಕಲ್. ಅಷ್ಟು ಪವರ್ಫುಲ್ ಆಗಿರೋದು ಈ ಆರ್ಟಿಕಲ್. ಅಂದರೆ ಇದರಲ್ಲಿ ಎಕ್ಸೆಪ್ಷನ್ ಇದೆಯಾ ಅಂತ ನೋಡೋದಾದರೆ ಎಕ್ಸೆಪ್ಷನ್ಸ್ ಇದೆ. ಈಕ್ವಾಲಿಟಿ ಈಸ್ ನಾಟ್ ಅಬ್ಸಲ್ಯೂಟ್. ಅಬ್ಸಲ್ಯೂಟ್ ಅಲ್ಲ ಇದು, ಕೆಲವೊಂದು ಪ್ರಾಕ್ಟಿಕಲ್ ಎಕ್ಸೆಪ್ಷನ್ಗಳಿದೆ. ಮೊದಲನೇದು ಪ್ರೆಸಿಡೆಂಟ್ ಆ್ಯಂಡ್ ಗವರ್ನರು, ಎರಡನೇದು ಮೆಂಬರ್ ಆಫ್ ಪಾರ್ಲಿಮೆಂಟು ಸ್ಟೇಟ್ ಲೆಜಿಸ್ಲೇಚರು, ಮೂರನೇದು ಫಾರಿನ್ ಡಿಪ್ಲೊಮ್ಯಾಟ್ಸು, ನಾಲ್ಕನೇದು ಆರ್ಟಿಕಲ್ 31C. ಯಾಕೆ ಹೀಗಿದೆ ನೋಡಿ, ಕೆಳಗಡೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ, ಆಮೇಲೆ ಸಹ ಒಂದು ಸಾರಿ ಓದಿ. ನಾವೇನು ಹೇಳಿದ್ವಿ, ಪ್ರತಿಯೊಬ್ಬರು ಲಾನ ಅಡಿಯಲ್ಲಿ, ಕಾನೂನಿನ ಅಡಿಯಲ್ಲಿ ಎಲ್ಲರೂ ಈಕ್ವಲ್ ಅಂತ ಹೇಳಿದ್ವಿ. ಆವಾಗ ಪ್ರೆಸಿಡೆಂಟು ಬರ್ತಾರೆ, MP ಗಳು ಬರ್ತಾರೆ, ಎಲ್ಲರೂ ಬರ್ತಾರೆ ಅಲ್ವಾ? ಅವರನ್ನೆಲ್ಲ ಒಂದೇ ಥರ ಟ್ರೀಟ್ ಮಾಡಬೇಕು. ಆದರೆ ಗವರ್ನೆನ್ಸ್, ಆಡಳಿತ ನಡೆಸಬೇಕಾದ್ರೆ ಇವರಿಗೆ ಸ್ಪೆಷಲ್ ಡ್ಯೂಟೀಸ್ಗಳಿರುತ್ತೆ, ಅವರದ್ದೇ ಆದ ರೆಸ್ಪಾನ್ಸಿಬಿಲಿಟಿಗಳಿರುತ್ತೆ. ಆ್ಯಂಡ್ ದೋಸ್ ಡ್ಯೂಟೀಸ್ can't be performed properly if the person is constantly pulled into court cases. ಪ್ರೆಸಿಡೆಂಟು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ, ಅವ್ರ ಸೈನ್ ಬೇಕಾಗಿರುತ್ತೆ, ಏನೇ ಮಾಡಿದ್ರೂ ಅವ್ರ ಮೇಲೆ ಏನಾದರೂ ಕೇಸ್ ಹಾಕೋದು, ಅಥವಾ ಈ MP ಗಳಿಗೆ ಸಂಬಂಧಪಟ್ಟ ಹಾಗೆ ಅವ್ರನ್ನ ಕೋರ್ಟ್ ಕೇಸನ್ನಲ್ಲೇ ಅವರ ಟೈಮ್ ಹೋಗಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ಸೊ ದ ಕಾನ್ಸ್ಟಿಟ್ಯೂಷನ್ ಸೇಸ್, ಹೌದು ಈಕ್ವಾಲಿಟಿ ಅಪ್ಲೈಸ್ ಟು ಆಲ್, ಪ್ರತಿಯೊಬ್ಬರಿಗೂ ಈಕ್ವಾಲಿಟಿ ಅಪ್ಲೈ ಆಗುತ್ತೆ. ಬಟ್ ಫಾರ್ ಸರ್ಟೇನ್ ರೋಲ್ಸ್ ಟೆಂಪರರಿ ಆರ್ ಲಿಮಿಟೆಡ್ ಇಮ್ಯುನಿಟೀಸ್ ಆರ್ ನೀಡೆಡ್. ಇವರಿಗೆ ನಾವು ಟೆಂಪ್ರರಿ ಇಮ್ಯುನಿಟಿ ಕೊಡೋಣ, ಈ ಈಕ್ವಾಲಿಟಿ ಬಿಫೋರ್ ಲಾದಿಂದ ಇಮ್ಯುನಿಟಿ ಕೊಡೋಣ. ಪ್ರಿವಿಲೇಜ್ ಅಲ್ಲ ಇದು, ಇದನ್ನು ಪ್ರಿವಿಲೇಜ್ ಅಂತ ಕನ್ಸಿಡರ್ ಮಾಡಬೇಡಿ, ಇದೊಂದು ಫಂಕ್ಷನಲ್ ನೆಸೆಸಿಟಿ. ಅವರು ಆ ಒಂದು ಸ್ಥಾನದಲ್ಲಿದ್ದಾರೆ, ಆ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ಇಮ್ಯುನಿಟಿ ಇದೆ, ಪರ್ಸ್ನಲ್ ಲೈಫಿಗೆ ಇಮ್ಯುನಿಟಿ ಅಲ್ಲ. ಅದು ಏನು ಗೊತ್ತಾಗತ್ತೆ ನಿಮ್ಗೆ ನೋಡಿ. ಪ್ರೆಸಿಡೆಂಟ್ ಮತ್ತು ಗವರ್ನರು, ಆರ್ಟಿಕಲ್ 361 ಮುಂದೆ ಪ್ರೆಸಿಡೆಂಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ನೋಡಿ ಅಲ್ಲಿ ಸಹ ಹೇಳ್ತಾನೆ, ಈಗ ಸಹ ನೋಡ್ಕೊಳ್ಳಿ. ಪ್ರೆಸಿಡೆಂಟ್ ಏನು, ಹೆಡ್ ಆಫ್ ದಿ ನೇಷನ್. PM ಯಾರು, ಹೆಡ್ ಆಫ್ ದಿ ಗೌರ್ಮೆಂಟ್, ಅದು ಗೊತ್ತಿರಲಿ. ಹೆಡ್ ಆಫ್ ದಿ ನೇಷನ್ನು ಪ್ರೆಸಿಡೆಂಟ್ ಆಗಿರ್ತಾರೆ. ಪ್ರತಿ ಗೌರ್ಮೆಂಟ್ ಡಿಸಿಷನ್ನಿಗೂ
ಪ್ರೆಸಿಡೆಂಟಿನ ನೇಮ್ ಇರುತ್ತೆ ಅಂತಂದರೆ ಪ್ರೆಸಿಡೆಂಟ್ ಸೈನ್ ಇಂದಾನೆ ಗೌರ್ಮೆಂಟ್ ಡಿಸಿಷನ್ ಮುಂದೆ ಜಾರಿ ಆಗೋದು. ವಾರ್ ಬರಲಿ, ಲಾ ಅಪ್ರೂವ್ ಮಾಡೋದಿರಲಿ, ಅಪಾಯಿಂಟ್ಮೆಂಟ್ ಇರಲಿ, ಇದು ಎಲ್ಲ ಯಾರ ಹೆಸರಿನಲ್ಲಿ ಆಗೋದು? ಪ್ರೆಸಿಡೆಂಟ್ ಹೆಸರಿನಲ್ಲಿ ಆಗೋದು ಫಾರ್ಮಲ್ ಆಗಿ. ಆದರೆ ನಿಜವಾದ ಪವರ್ ಇರೋದು ಯಾರ ಹತ್ರ? ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹತ್ರ. ಈಗ ಒಂದು ವೇಳೆ ಏನಾಯಿತು, ಒಂದು ಸಿಟಿಸನ್ ಪ್ರೆಸಿಡೆಂಟ್ ಏನೋ ಮಾಡಿದ್ದಕ್ಕೆ ಸಿಟಿಸನ್ಗೆ ಸರಿ ಅನಿಸಲಿಲ್ಲ. ನಾವು ಇಮ್ಯಾಜಿನ್ ಇಫ್ ಎವ್ರಿ ಸಿಟಿಸನ್ ಕುಡ್ ಫೈಲ್ ಅ ಕೇಸ್ ಅಗೇನ್ಸ್ಟ್ ಪ್ರೆಸಿಡೆಂಟ್ ಫಾರ್ ಎನಿ ಗೌರ್ಮೆಂಟ್ ಆ್ಯಕ್ಷನ್. ಪ್ರೆಸಿಡೆಂಟ್ ಏನೋ ಮಾಡ್ತಾರೆ, ಆವಾಗ ಸಿಟಿಸನ್ಸು ಬಂದು ಇವ್ರ ಮೇಲೆ ಕೇಸ್ ಫೈಲ್ ಮಾಡ್ತಾರೆ. ಆವಾಗ ಪ್ರೆಸಿಡೆಂಟ್ ಏನು ಮಾಡಬೇಕಾಗುತ್ತೆ? ಹಿ ಆರ್ ಶಿ ವುಡ್ ಸ್ಪೆಂಡ್ ಆಲ್ ಡೇ ಡಿಫೆಂಡಿಂಗ್ ಇನ್ ಕೋರ್ಟ್ಸ್. ದಿವಸ ಕೋರ್ಟಿಗೆ ಹೋಗೋದು, ಇಲ್ಲ ನಾನು ಆ ಥರ ಮಾಡಿದ್ದಾಗಿರಲಿಲ್ಲ, ನಾನು ಬೇರೆ ಉದ್ದೇಶ ಇತ್ತು, ಈ ಥರ ಸಿಚುವೇಶನನ್ನು ಎಕ್ಸ್ಪ್ಲೇನ್ ಮಾಡೋದರಲ್ಲೇ ಕೋರ್ಟ್ನಲ್ಲಿ ಟೈಮ್ ಹೋಗಿಬಿಡುತ್ತೆ. ಅವರ ಟೈಮು ಕೋರ್ಟ್ನಲ್ಲಿ ಹೋದರೆ ಈ ಕಡೆ ಗೌರ್ಮೆಂಟ್ ವುಡ್ ಕೊಲ್ಯಾಪ್ಸ್. ಯಾಕಂದರೆ ಪ್ರತಿಯೊಂದಕ್ಕೂ ಪ್ರೆಸಿಡೆಂಟಿನ ಸೈನ್ ಬೇಕಾಗುತ್ತೆ. ಹಾಗಾಗಿ ಪ್ರೆಸಿಡೆಂಟಿನ ಸಮಯ ಇಂತಹ ಅನ್ನೆಸೆಸರಿ ಆ್ಯಕ್ಟಿವಿಟೀಸ್ಗಳಲ್ಲಿ ಹೋಗಬಾರ್ದು. ಅದಕ್ಕೋಸ್ಕರ ಆರ್ಟಿಕಲ್ 361 ಏನು ಹೇಳುತ್ತೆ ಅಂತಂದರೆ, ಇಮ್ಯುನಿಟಿ ಫ್ರಾಮ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ವೈಲ್ ಇನ್ ಆಫೀಸ್. ಕ್ರಿಮಿನಲ್ಲು ಮತ್ತು ಸಿವಿಲ್ಲು ಡಿಫ್ರೆನ್ಸ್ ಏನು ಅಂತ ಮೊದಲೊಂದು ಸರಿ ನಾವು ಡಿಸ್ಕಸ್ ಮಾಡಿದ್ವಿ. ಏನಾದ್ರ ಅರ್ಥ ಅನ್ನೋದೆಲ್ಲ ಮೊದಲು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಸ್ಟಾರ್ಟಿಂಗಲ್ಲಿ. ಪ್ರೆಸಿಡೆಂಟು ಒಂದು ವೇಳೆ ನೀವೇ ಪ್ರೆಸಿಡೆಂಟ್ ಆದರೆ ಅಂತ ಇಟ್ಕೊಳ್ಳಿ, ನೀವು ಪ್ರೆಸಿಡೆಂಟ್ ಆದ ಒಂದು ಸಂದರ್ಭ ಇರುತ್ತಲ್ವಾ, 5 ವರ್ಷ ಪ್ರೆಸಿಡೆಂಟ್ ಆಗಿದ್ದೀರಿ ಅಂತ ಇಟ್ಕೊಂಡ್ರೆ 5 ವರ್ಷದಲ್ಲಿ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಕ್ರಿಮಿನಲ್ ಪ್ರೊಸೀಡಿಂಗ್ಗಳಿಂದ ನಿಮಗೆ ಇಮ್ಯುನಿಟಿ ಇರುತ್ತೆ. ಒಂದು ವೇಳೆ ನೀವೇನಾದರೂ ಕ್ರೈಮ್ ಮಾಡಿದರೆ ಇಲ್ಲ, ಆಗಲೂ ಆಗೋದಿಲ್ಲ, ಆಗಲೂ ಸಹ ನಿಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಆಗೋದಿಲ್ಲ. ಎಲ್ಲಿ ತನಕ ನೀವು ಪ್ರೆಸಿಡೆಂಟ್ ಆಗಿರ್ತೀರೋ ಅಲ್ಲಿ ತನಕ ಆಗೋದಿಲ್ಲ. ಇನ್ನು ಸಿವಿಲ್ ಕೇಸ್ಗಳಾದರೆ ಉದಾಹರಣೆಗೆ ಡಿಫೇಮೇಷನ್ ಅಂತ ಕೇಸ್ಗಳು ಆದರೆ ಅದರಿಂದ ಸಹ ಪ್ರೊಟೆಕ್ಷನ್ ಇರುತ್ತೆ. ಆದರೆ ಪ್ರೊಟೆಕ್ಷನ್ ಅಂತಂದರೆ 2 ತಿಂಗಳ ನೋಟಿಸ್ ಕೊಡ್ತಾರೆ ನಿಮಗೆ. ಅದಾದಮೇಲೆ ಮುಂದಿನ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೆಯೋದೇ ಇಲ್ಲ ನೀವು ಪ್ರೆಸಿಡೆಂಟ್ ಆಗಿರೋ ತನಕ. ಸಿವಿಲ್ ಕೇಸ್ಗಳಾದರೆ ನೋಟಿಸ್ ಇರುತ್ತೆ ಅದಕ್ಕೆ. ಆದರೆ ಯಾವಾಗ ನೀವು ಪ್ರೆಸಿಡೆಂಟ್ ಆಫೀಸ್ ಅಥವಾ ಪ್ರೆಸಿಡೆಂಟ್ ಪೋಸ್ಟನ್ನು ಖಾಲಿ ಮಾಡಿ ಮನೆಗೆ ಬರ್ತೀರೋ, ಅದರಿಂದ ಆ ಹುದ್ದೆನ ಬಿಟ್ಟು ಕೊಡ್ತಿರೋ ತಕ್ಷಣ ಸ್ಟಾರ್ಟ್ ಆಗುತ್ತೆ ಇನ್ವೆಸ್ಟಿಗೇಷನ್. ಬಟ್ ನೋಟ್, ದಿಸ್ ಈಸ್ ನಾಟ್ ಪರ್ಸ್ನಲ್ ಪ್ರಿವಿಲೇಜ್, ಇದು ಇನ್ಸ್ಟಿಟ್ಯೂಷನಲ್ ಪ್ರೊಟೆಕ್ಷನ್ನು. ನಿಮ್ಮ ಪರ್ಸ್ನಲ್ ಪ್ರಿವಿಲೇಜ್ ಅಲ್ಲ ಇದು. ನೀವು ಪ್ರೆಸಿಡೆಂಟ್ ಆಗಿದ್ರಿ ಯಾವುದೋ ಕಾಲದಲ್ಲಿ ಅಂತ ಯಾವಾಗಲೂ ಪ್ರೊಟೆಕ್ಷನ್ ಇರೋದಿಲ್ಲ. ಆ ಪ್ರೆಸಿಡೆಂಟ್ ಆಗಿರಬೇಕಾದ್ರೆ ಇರುತ್ತೆ ಆ ಪ್ರೊಟೆಕ್ಷನ್ನು. ಒನ್ಸ್ ಯು ಲೀವ್ ದಿ ಆಫೀಸ್ ಯು ಕ್ಯಾನ್ ಬಿ ಟ್ರೈಡ್ ಫಾರ್ ಆ್ಯಕ್ಟ್ಸ್ ಡನ್ ಡ್ಯೂರಿಂಗ್ ಟೆನ್ಯೂರ್. ಒಂದು ಸಾರಿ ನೀವು ಪ್ರೆಸಿಡೆಂಟ್ ಹುದ್ದೆಯಿಂದ ಇಳಿದು ಬಿಟ್ರಿ ಅಂತಂದರೆ ತಕ್ಷಣ ಅಲ್ಲಿ ತನಕ ಏನು ಮಾಡಿದಿರೋ ಅದು ಎಲ್ಲದಕ್ಕೂ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಇದೇ ಥರ MP MLAಗಳಿಗೂ ಇಮ್ಯುನಿಟಿ ಇದೆ. ಯಾಕೆ ಇಮ್ಯುನಿಟಿ ಇದೆ? MP MLAಗಳು ಅಂತಂದ್ರೆ ಯಾರು? ನಮ್ಮ ರೆಪ್ರೆಸೆಂಟೇಟಿವ್ಸು ಅಲ್ವಾ, ನಮ್ಮ ಜನಪ್ರತಿನಿಧಿಗಳು. ಅವರು ಅಲ್ಲಿ ಹೋಗಿ ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಮಾತಾಡಬೇಕಾಗತ್ತೆ. ಆಡಳಿತ ಪಕ್ಷ, ವಿರೋಧ ಪಕ್ಷ ಅಂತೆಲ್ಲ ಇರುತ್ತೆ. ಆಡಳಿತ ಪಕ್ಷ ಎಲ್ಲ ಸರಿ ಮಾಡುತ್ತೆ ಅಂತಲ್ಲ, ವಿರೋಧ ಪಕ್ಷ ಎಲ್ಲ ಪ್ರತಿಪಾದನೆ ಮಾಡುತ್ತೆ ಅಂತಲೂ ಅಲ್ಲ. ಆದರೆ ಅಲ್ಲಿ ವಾದ ವಿವಾದಗಳು ಆಗೋದು ಸಹಜ, ಚರ್ಚೆ ಆಗೋದು ಸಹಜ. ಆ ಚರ್ಚೆ ಆಗಬೇಕಾದ್ರೆ MP MLAಗಳು ಫ್ರೀಯಾಗಿ ಮಾತಾಡಬೇಕು ಅಲ್ವಾ. ಯಾವುದೇ ಒಂದು ಲೀಗಲ್ ಆ್ಯಕ್ಷನಿನ ಒಂದು ಭಯ ಇಟ್ಕೊಂಡು ಮಾತಾಡಿಬಿಟ್ರೆ ಆವಾಗ ಅವರು ಚೆನ್ನಾಗಿ ಕಾರ್ಯನಿರ್ವಹಿಸೋದಿಲ್ಲ. ಸೊ ರೆಪ್ರೆಸೆಂಟೇಟಿವ್ಸ್ ಶುಡ್ ಸ್ಪೀಕ್ ಫ್ರೀಲಿ ವಿತೌಟ್ ಫಿಯರ್ ಆಫ್ ಲೀಗಲ್ ಆ್ಯಕ್ಷನ್. ಉದಾಹರಣೆಗೆ ಒಂದು MP ಇದ್ದಾರೆ ಅಥವಾ ಯಾವುದೋ ಒಂದು ಪಾಲಿಸಿ ಇದೆ, ಒಂದು MP ಆ ಪಾಲಿಸಿನ ಕ್ರಿಟಿಸೈಸ್ ಮಾಡ್ತಾರೆ. ಈ ಪಕ್ಷದವರದ ಪಾಲಿಸಿ ಅಥವಾ ಈ ಒಂದು ವ್ಯಕ್ತಿ ತಂದಿರುವಂಥ ಪಾಲಿಸಿ ಸರಿಯಾಗಿಲ್ಲ, ವ್ಯಕ್ತಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಇನ್ನೊಬ್ಬರು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿಬಿಟ್ರೆ, ಡಿಫೆಮೇಷನ್ ಕೇಸ್ ಹಾಕಿಬಿಟ್ರೆ ಅಲ್ವಾ, ಆ ಒಂದು ಭಯದಿಂದ ಇವರು ಪಾಲಿಸಿ ಚರ್ಚೆ ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ ಮುಂದೆ. ಹಾಗಾಗಿ ನೋ ಒನ್ ವುಡ್ ಡೇರ್ ಟು ಸ್ಪೀಕ್ ಹಾನೆಸ್ಟ್ಲಿ. ಸರಿಯಾದ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಆವಾಗ ಧೈರ್ಯನೇ ಇರೋದಿಲ್ಲ. ಅದಕ್ಕೋಸ್ಕರನೇ ಈ ಆರ್ಟಿಕಲಲ್ಲಿ MP MLAಗಳು ಸಹ ಅರೆಸ್ಟ್ ಮಾಡುವಂಥ ಒಂದು ಅದರಿಂದ ಇಮ್ಯುನಿಟಿ ಪಡ್ಕೊಂಡಿರ್ತಾರೆ. MP MLAs ಕೆನಾಟ್ ಬಿ ಸ್ಯೂಡ್ ಆರ್ ಅರೆಸ್ಟೆಡ್ ಫಾರ್ ಎನಿಥಿಂಗ್. ಉದಾಹರಣೆಗೆ ಅವರು ಏನು ಮಾತಾಡ್ತಾರೆ, ಪಾರ್ಲಿಮೆಂಟು ಅಸೆಂಬ್ಲಿಲಿ ಯಾಕೆ ವೋಟ್ ಮಾಡ್ತಾರೆ, ಅಥವಾ ಡೂ ಇನ್ಸೈಡ್ ದಿ ಹೌಸ್, ಅವರು ಆ ಹೌಸಲ್ಲಿ ಏನೇ ಮಾಡಿದರೂ ಅದಕ್ಕೆ ಇಮ್ಯುನಿಟಿ ಇರುತ್ತೆ. ಯಾಕೆ ಕೊಟ್ಟಿದ್ದಾರೆ ಇಮ್ಯುನಿಟಿ ಅಂತಂದರೆ, ಇಟ್ ಎನ್ಶೋರ್ಸ್ ಫ್ರೀಡಮ್ ಆಫ್ ಸ್ಪೀಚ್ ವಿತ್ ಇನ್ ದಿ ಲೆಜಿಸ್ಲೇಚರ್ ಒಳಗಡೆ ಫ್ರೀಡಮ್ ಆಫ್ ಸ್ಪೀಚ್ ಇರಬೇಕು.
ಯಾಕಂದರೆ ಫಿಯರ್ಲೆಸ್ ಆಗಿ ಅವರು ಡಿಬೇಟ್ ಮಾಡಬೇಕು, ಚರ್ಚೆ ಆಗಬೇಕು ಪಾಲಿಸಿಗಳ ಬಗ್ಗೆ ಅಲ್ವಾ. ಹಾಗಾಗಿ ಇದು ಸಹ ಹಾಗೆ ಪರ್ಸ್ನಲ್ ಪ್ರಿವಿಲೇಜ್ ಅಲ್ಲ, ಫಂಕ್ಷನಲ್ ಸೇಫ್ ಗಾರ್ಡ್ ಡೆಮೋಕ್ರಸಿಗೆ ಇರೋದು. ಅದಕ್ಕೋಸ್ಕರ ತಂದಿರೋದು. ಮೊದಲನೇದು ಪ್ರೆಸಿಡೆಂಟು, ಗವರ್ನರು, ಮೇಲ್ಗಡೆ ಗೊತ್ತಾಗಿದೆಯಲ್ವಾ, ಪ್ರೆಸಿಡೆಂಟು ಗವರ್ನರು ಅವರಿಗೂ ಸಹ ಇಮ್ಯುನಿಟಿ ಇದೆ. ಎರಡನೇದು MP MLAಗಳಿಗೆ ಇಮ್ಯುನಿಟಿ ಇದೆ. ಇನ್ನು ಫಾರಿನ್ ಸಾವರೆನ್ಸ್ ಡಿಪ್ಲೊಮ್ಯಾಟ್ಸ್ UN ಇಲ್ಲೇನು ಬರುತ್ತೆ ಅಂತಂದರೆ, ಒಂದು ಇಂಟರ್ನ್ಯಾಷನಲ್ ಲಾ ಮಾಡಿದರು ವಿಯೆನ್ನ. ಆ ಲಾ ಮೂಲಕ ಎಲ್ಲ ದೇಶಗಳು ಒಂದು ಒಪ್ಪಂದಕ್ಕೆ ಬಂದವು. ಪ್ರತಿಯೊಬ್ಬರ ಡಿಪ್ಲೊಮ್ಯಾಟ್ಸ್ಗಳನ್ನು, ಬೇರೆ ಬೇರೆ ದೇಶದ ರಾಯಭಾರಿಗಳನ್ನು ನಾವು ರೆಸ್ಪೆಕ್ಟ್ ಮಾಡೋಣ. ಉದಾಹರಣೆಗೆ ಭಾರತದ ಡಿಪ್ಲೊಮ್ಯಾಟ್ಸ್ಗಳು ಅಮೆರಿಕದಲ್ಲಿರ್ತಾರೆ, ಭಾರತದವರು ಅಮೆರಿಕದಲ್ಲಿರ್ತಾರೆ, ಅಮೆರಿಕದವರು ಇಲ್ಲಿರ್ತಾರೆ ಅಲ್ವಾ. ರೆಸ್ಪೆಕ್ಟ್ ಇದ್ದರೆ ಮಾತ್ರ ರಾಜತಾಂತ್ರಿಕತೆ ಚೆನ್ನಾಗಿ ನಡೆಯುತ್ತೆ. ಒಂದು ವೇಳೆ ಸಪೋಸ್ ಆ್ಯನ್ ಇಂಡಿಯನ್ ಡಿಪ್ಲೊಮ್ಯಾಟ್ ಇನ್ ದಿ USA ಸ್ಯೂಡ್ ಆ್ಯಂಡ್ ಅರೆಸ್ಟೆಡ್ ದೇರ್, USA ಇರೋರು ನಮ್ಮ ಭಾರತೀಯ ಪ್ರತಿನಿಧಿಗಳನ್ನು ಅಥವಾ ರಾಜತಾಂತ್ರಿಕ ಸಿಬ್ಬಂದಿಯನ್ನು ಅರೆಸ್ಟ್ ಮಾಡಿಬಿಟ್ರು ಬೇರೆ ಯಾವುದೋ ಉದ್ದೇಶದಿಂದ, ಹಾಗಾದಾಗ ಏನಾಗ್ಬಿಡುತ್ತೆ, ಒಂದು ಬೇರೆ ಕಡೆ ಇರುವಂತಹ ನಮ್ಮ ದೇಶದ ರಾಯಭಾರಿಗಳಿಗೆ ಭಯ ಶುರುವಾಗುತ್ತೆ, ಸೇಮ್ ರಿಸ್ಕ್ ನಮಗೂ ಎದುರಾಗಬಹುದು ಅಂತ. ಇನ್ನೊಂದು, ನಮ್ಮ ದೇಶದಲ್ಲೂ ಸಹ ಅವ್ರ ವಿರುದ್ಧ ಅದೇ ರೀತಿ ರಿವೆಂಜ್ ತೆಗೆದುಕೊಳ್ಬಹುದು ಅಲ್ವಾ. ಈ ಥರ ಬರೀ ಇಂಥ ಒಂದು ವಿಷಯಗಳಲ್ಲೇ ಸಮಯ ಹೋಗಿಬಿಡುತ್ತೆ. ಸೊ ಟು ಅವಾಯ್ಡ್ ದಿಸ್, ಆಲ್ ಕಂಟ್ರೀಸ್ ಫಾಲೋ ದ ರೂಲ್ ಆಫ್ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ. ಎಲ್ಲ ಕಂಟ್ರಿಗಳು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿಯನ್ನು ಫಾಲೋ ಮಾಡುತ್ತೆ. ದೇ ಡೋಂಟ್ ಪ್ರಾಸಿಕ್ಯೂಟ್ ಈಚ್ ಅದರ್ಸ್ ಅಫಿಷಿಯಲ್ ರೆಪ್ರೆಸೆಂಟೇಟಿವ್ಸ್. ಬೇರೆ ದೇಶದ ರೆಪ್ರೆಸೆಂಟೇಟಿವ್ಗಳನ್ನು ಪ್ರಾಸಿಕ್ಯೂಟ್ ಮಾಡೋದಿಲ್ಲ. ನೀವು ನಮ್ಮ ಅಂಬಾಸಿಡರ್ಗಳನ್ನು, ನಮ್ಮ ರಾಯಭಾರಿಗಳನ್ನು ರೆಸ್ಪೆಕ್ಟ್ ಮಾಡಿ ಅವರಿಗೆ ಗೌರವ ಕೊಡಿ, ನಾವು ನಿಮ್ಮ ರಾಯಭಾರಿಗಳಿಗೆ ಗೌರವ ಕೊಡ್ತೇವೆ. ಹಾಗಾದರೆ ಇವರು ಕ್ರೈಮ್ ಮಾಡಿದರೆ ಏನಾದರೂ ಕ್ರೈಮ್ ಮಾಡಿದರೆ, ಇವರೇನಾದರೂ ನಮ್ಮ ದೇಶದಲ್ಲಿ ಬಂದು ಅಪರಾಧ ಮಾಡಿದರೆ ಆವಾಗ ಏನು ಮಾಡ್ತಾರೆ? ಆವಾಗ ಸಹ ನಾವೇನು ಮಾಡೋದಿಲ್ಲ. ಆದರೆ ಜಾಗ ಖಾಲಿ ಮಾಡಿ ಅಂತ ಹೇಳ್ತೇವೆ. ನೀವು ಇನ್ಮೇಲೆ ಇಲ್ಲಿನ ಭಾಗ ಆಗಿರೋದಿಲ್ಲ, ತಕ್ಷಣ ಇಲ್ಲಿಂದ ಹೊರಡಬೇಕು, ಕೆಲವೊಂದು ಪ್ರೊಸೀಜರ್ಗಳಿದೆ, ಅಷ್ಟು ಡೀಟೇಲ್ ಆಗಿ ನಿಮ್ಗೆ ಬೇಕಾಗೋದಿಲ್ಲ. ಹಾಗಾಗಿ ಅವರಿಗೆ ಇಲ್ಲಿ ಪ್ರೊಟೆಕ್ಷನ್ ಇರುತ್ತೆ. ಅವರನ್ನು ಮತ್ತೆ ಆ ದೇಶಕ್ಕೆ ಕಳಿಸ್ತೇವೆ ವಾಪಸ್ಸು. ಬೇರೆ ಬೇರೆ ಪ್ರೊಸೀಡಿಂಗ್ಸ್ಗಳು ಇಂಟರ್ನ್ಯಾಷನಲ್ ಲಾ ಪ್ರಕಾರ ನಡೀತಾ ಹೋಗುತ್ತೆ. ಸೊ ಇಟ್ ಇಸ್ ನಾಟ್ ಅಬೌಟ್ ಮೇಕಿಂಗ್ ದೆಮ್ ಸುಪೀರಿಯರ್. ಅವ್ರು ಸುಪೀರಿಯರ್ ಅಂತಲ್ಲ, ಆದರೆ ಇಂಟರ್ನ್ಯಾಷನಲ್ ಫಂಕ್ಷನಿಂಗ್ ಬೇಕಲ್ವಾ, ಅದು ಸ್ಮೂತಾಗಿ ಆಗಲಿಕ್ಕೆ ಮತ್ತು ಎರಡು ದೇಶಗಳ ನಡುವೆ ಶಾಂತಿ ಇರಲಿಕ್ಕೆ ಇದು ಇಂಪಾರ್ಟೆಂಟ್. ಇವರಿಗೂ ಸಹ ಇಮ್ಯುನಿಟಿ ಇದೆ. ಇದಾದಮೇಲೆ ಇನ್ನೊಂದು ಆರ್ಟಿಕಲ್ 31C ಅಂತಿದೆ, ಲಾಸ್ ಮೇಡ್ ಫಾರ್ ಡೈರೆಕ್ಟಿವ್ ಪ್ರಿನ್ಸಿಪಲ್. ಮೊದಲು ಸಹ ಹೇಳಿದೆ, FR ಅಂತಂದರೆ ಸರ್ಕಾರಕ್ಕೆ ನಾವು ಹಾಕ್ತಾ ಇರುವಂಥ ರೆಸ್ಟ್ರಿಕ್ಷನ್ನು, DPSP ಅಂತಂದರೆ ಸರ್ಕಾರಕ್ಕಿರುವಂಥ ಅವಕಾಶಗಳು. ಒನ್ ಈಸ್ ಡೀಪರ್, ದಿಸ್ ಒನ್ ಇಸ್ ಅಂತಂದರೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅಂತಂದರೆ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತಾ ಇದೆ, ಎರಡು ವಿಷಯಗಳನ್ನು ಅಚೀವ್ ಮಾಡಲಿಕ್ಕೆ ಮುಂದಾಗುತ್ತೆ ಯಾವತ್ತು. ಒಂದು, ಇಂಡಿವಿಜುವಲ್ ರೈಟ್ಸ್ ಸಹ ಪ್ರೊಟೆಕ್ಟ್ ಮಾಡಬೇಕು. ನಮ್ಮ ರೈಟ್ಸ್, ಈಕ್ವಾಲಿಟಿ, ಫ್ರೀಡಮ್ ಅನ್ನೋದು ಫಂಡಮೆಂಟಲ್ ರೈಟಲ್ಲಿ ಬರೋದು. ಅದ್ರ ಜೊತೆ ಸೋಷಿಯಲ್ ಮತ್ತು ಎಕನಾಮಿಕ್ ಜಸ್ಟಿಸನ್ನು ಸಹ ಪ್ರಮೋಟ್ ಮಾಡಬೇಕು. ಇನ್ಇಕ್ವಾಲಿಟಿ ಕಡಿಮೆ ಮಾಡಬೇಕು, ಕಾನ್ಸಂಟ್ರೇಷನ್ ಆಫ್ ವೆಲ್ತನ್ನು ಪ್ರಿವೆಂಟ್ ಮಾಡಬೇಕು. ಇದಕ್ಕೋಸ್ಕರ DPSP ಇರೋದು. ಸರ್ಕಾರ ಏನು ಮಾಡಬೇಕು, ಏನು ಮಾಡಬಾರ್ದು ಎರಡು ಡಿಫೈನ್ ಮಾಡುತ್ತೆ. ಫಂಡಮೆಂಟಲ್ ರೈಟು ಏನು ಮಾಡಬಾರ್ದು ಅಂತ ಹೇಳಿದರೆ DPSP ಏನು ಮಾಡಬೇಕು ಅಂತ ಹೇಳುತ್ತೆ. ಇವು ಎರಡರ ನಡುವೆ ಆವಾಗ ಕೆಲವೊಂದು ಸರಿ ಕ್ರ್ಯಾಶ್ ಆಗಿತ್ತು. ಇನ್ಇಕ್ವಾಲಿಟಿ ಕಡಿಮೆ ಮಾಡಲಿಕ್ಕೆ ಗೌರ್ಮೆಂಟು ಕೆಲವೊಂದು ಪ್ರೈವೇಟ್ ಇಂಡಸ್ಟ್ರಿಗಳನ್ನು ಟೇಕ್ ಓವರ್ ಮಾಡಬಹುದು. ಆವಾಗ ಅದರ ಓನರ್ಸ್ ಬಂದು ಹೇಳ್ತಾರೆ, ಇಲ್ಲ ನನ್ನ ಈಕ್ವಾಲಿಟಿ ಆರ್ಟಿಕಲ್ 14 ಈಗ ವೈಲೇಟ್ ಆಗ್ತಾ ಇದೆ, ಅಥವಾ ನನ್ನ ಫ್ರೀಡಮ್ ಈಗ ವೈಲೇಟ್ ಆಯಿತು ಅಂತ ಆ ಓನರ್ಗಳು ಬಂದು ಕ್ಲೇಮ್ ಮಾಡಬಹುದು. ಇದನ್ನು ರಿಸಾಲ್ವ್ ಮಾಡಲಿಕ್ಕೆ ಆರ್ಟಿಕಲ್ 31C ಏನು ಹೇಳುತ್ತೆ ಅಂತಂದರೆ, ಇಫ್ ಅ ಲಾ ಇಸ್ ಮೇಡ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 39B. 39B ಅಂತಂದರೆ ರಿಸೋರ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. ಯಾವ ಉದ್ದೇಶಕ್ಕೋಸ್ಕರ ಅಂತಂದರೆ ಸಾರ್ವಜನಿಕ ಅಂದರೆ ಪಬ್ಲಿಕ್ ಗುಡ್ಗೋಸ್ಕರ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ರಿಸೋರ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಒಂದು. ಇನ್ನೊಂದು 39C ವೆಲ್ತ್ ಕಾನ್ಸಂಟ್ರೇಷನ್ ಆಗದೇ ಇರೋ ರೀತಿ ಅವಾಯ್ಡ್ ಮಾಡಲಿಕ್ಕೆ ಒಂದು ವೇಳೆ ಒಂದು ಲಾ ಮಾಡಿದ್ದಾರೆ ಅಂತಂದರೆ, ದೆನ್ ದಟ್ ಲಾ ಕ್ಯಾನಾಟ್ ಬಿ ಚಾಲೆಂಜ್ಡ್ ಫಾರ್ ವೈಲೇಟಿಂಗ್ ಆರ್ಟಿಕಲ್ 14 ಆ್ಯಂಡ್ ಆರ್ಟಿಕಲ್ 19 ಅಂತ ಏನು ಅಂತ ನೋಡ್ತೇವೆ ಮುಂದೆ. ಅದರ ಅರ್ಥ ಏನು, ಎರಡು ಆರ್ಟಿಕಲ್ ಇದೆ, 39B ಮತ್ತು 39C ಅಂತಿದೆ. 39B ಏನು ಹೇಳುತ್ತೆ, ಪಬ್ಲಿಕ್ ಗುಡ್ಡಿಗೋಸ್ಕರ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ರಿಸೋರ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು. 39C ಏನು ಹೇಳುತ್ತೆ, ವೆಲ್ತ್ ಕಾನ್ಸಂಟ್ರೇಷನ್, ಒಂದೇ ಕಡೆ ಸಂಪತ್ತು ಕ್ರೋಢೀಕರಣ ಆಗಬಾರ್ದು. ಇದು ಎರಡು ಉದ್ದೇಶಗಳಿಂದ
ಏನಾದರೂ ಹೊಸ ಲಾ ತಂದರೆ, ಮತ್ತು ಆ ಲಾ, ಆ ಕಾನೂನು ಆರ್ಟಿಕಲ್ 14 ಮತ್ತು ಆರ್ಟಿಕಲ್ 19 ವೈಲೇಟ್ ಮಾಡ್ತಾ ಇದ್ದರೆ ಅದನ್ನು ಚಾಲೆಂಜ್ ಮಾಡೋ ಹಾಗಿಲ್ಲ. ಯಾಕಂದರೆ ವೆನ್ ಇಕ್ವಾಲಿಟಿ ಕಾನ್ಫ್ಲಿಕ್ಟ್ಸ್ ವಿತ್ ಸೋಷಲ್ ಜಸ್ಟಿಸ್ ವಿನ್ಸ್. ಒಬ್ಬರ ಇಕ್ವಾಲಿಟಿಗಿಂತ ಸಾಮಾಜಿಕ ನ್ಯಾಯ ಮುಖ್ಯ ಅಲ್ವಾ? ನಿಮ್ಮ ಒಬ್ಬರ ಇಕ್ವಾಲಿಟಿ ಇಲ್ಲಿ ಹಾರ್ಮ್ ಆಗ್ತಾ ಇರಬಹುದು, ದೊಡ್ಡ ರಿಚ್ ಪೀಪಲ್ ಒಂದು ಇಕ್ವಾಲಿಟಿ ಹಾರ್ಮ್ ಆಗ್ತಾ ಇರಬಹುದು, ಆದರೆ ಎಷ್ಟೋ ಬಡ ಜನರಿಗೆ ಅದರಿಂದ ಒಳ್ಳೆಯದಾಗ್ತಾ ಇದೆ. ಹಾಗೆ ಇಕ್ವಾಲಿಟಿ ಆಫ್ ಅಪರ್ಚುನಿಟಿ, ಎಲ್ರಿಗೂ ಸರಿಯಾದ ಚಾನ್ಸ್ ಸಿಗೋದು. ಸಮ್ಟೈಮ್ಸ್ ನೀಡ್ಸ್ ಅನ್ಈಕ್ವಲ್ ಸಪೋರ್ಟ್. ಅದಕ್ಕೆ ಹೇಳೋದಲ್ವಾ, ಎಲ್ರಿಗೂ ಸರಿಯಾದ ಚಾನ್ಸ್ ಸಿಗಬೇಕು ಅಂತಂದರೆ ಕೆಲವರು ಭಾಳ ಹಿಂದಿರ್ತಾರೆ, ಅವರಿಗೋಸ್ಕರ ರಿಸರ್ವೇಷನ್ನು, ವೆಲ್ಫೇರು, ಲ್ಯಾಂಡ್ ರಿಫಾರ್ಮ್ಗಳನ್ನು ಮಾಡಬೇಕಾಗತ್ತೆ. ರಿಸರ್ವೇಷನ್ ಯಾಕೆ ಬೇಕು ಅಂತಂದರೆ ಸಮಾಜದಲ್ಲಿ ನ್ಯಾಯವನ್ನು ತರಲಿಕ್ಕೆ. ಸೊ ಟು ಮೇಕ್ ಸೊಸೈಟಿ ಆ್ಯಕ್ಚುಲಿ ಫೇರ್ ಅಲ್ವಾ? ರಿಸರ್ವೇಷನ್ನಿಂದಾನೇ ನಾವು ಸಮಾಜವನ್ನು ನ್ಯಾಯದ ಹಾದಿಯಲ್ಲಿ ಕೊಂಡೋಗ್ತಾ ಹೋಗೋದು. ಅದಕ್ಕೆ ನಾವೇನಂತ ಕರೆಯೋದು, ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಅಂತ ಕರಿತೇವೆ. ಇಕ್ವಾಲಿಟಿ ನಾಟ್ ಜಸ್ಟ್ ಆನ್ ಪೇಪರ್ ಬಟ್ ರಿಯಲ್ ಫೇರ್ನೆಸ್ ಇನ್ ಲೈಫ್ ಕಂಡೀಷನ್. ಬರೀ ಪೇಪರ್ ಮೇಲೆ ಮಾತ್ರ ಇರೋದಲ್ಲ, ಲೈಫಿನ ಕಂಡೀಷನಲ್ಲಿ ಸಹ ಇರಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಎಕ್ಸೆಪ್ಷನ್ಗಳು ಇಕ್ವಾಲಿಟಿ ವಿರುದ್ಧ ಇರೋದಲ್ಲ, ಫಿಲಾಸಫಿ ಆಫ್ ಇಕ್ವಾಲಿಟಿ ಅಂಡರಲ್ಲೇ ಬರೋದು. ಯಾಕಿದೆ ಅಂತಂದರೆ ಲಾ ಮಸ್ಟ್ ಪ್ರೊಟೆಕ್ಟ್ ಇನ್ಸ್ಟಿಟ್ಯೂಷನ್ಸ್ ದಟ್ ಸರ್ವ್ ದಿ ಪಬ್ಲಿಕ್ ಅಲ್ವಾ? ಪ್ರೆಸಿಡೆಂಟು, ಪಾರ್ಲಿಮೆಂಟು ಅವರೆಲ್ಲ ಇನ್ಸ್ಟಿಟ್ಯೂಷನ್ಗಳು ಮುಖ್ಯವಾಗಿ ಪಬ್ಲಿಕ್ ಸರ್ವೆಂಟ್ ಆಗಿರೋರು, ಪಬ್ಲಿಕ್ ಜನರಿಗೆ ಹೆಲ್ಪ್ ಮಾಡಲಿಕ್ಕಿರೋರು. ಈ ಇನ್ಸ್ಟಿಟ್ಯೂಷನ್ಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಅವರಿಗೆ ಪ್ರೊಟೆಕ್ಷನ್ ಬೇಕು. ಬೇಕಾಬಿಟ್ಟು ಯಾವ್ಯಾವುದೋ ಕೆಲಸಗಳಲ್ಲಿ ಅವರ ಕಾಲಹರಣ ಆಗಬಾರ್ದು. ಇನ್ನು ಲಾ ಮಸ್ಟ್ ಎನೇಬಲ್ ಇಂಟರ್ನ್ಯಾಷನಲ್ ಕೋಆಪರೇಷನ್. ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಹಾಕಿದೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗಲಿಕ್ಕೆ. ಮತ್ತು ಆರ್ಟಿಕಲ್ 31C ಇರೋದು ಯಾವುದಕ್ಕೆ? ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಬಡವರಾಗಿ ಉಳಿಬಾರ್ದು, ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಕಾನ್ಸಂಟ್ರೇಷನ್ ಆಗಬಾರ್ದು. ಸೊ ಇಫ್ ದೀಸ್ ಎಕ್ಸೆಪ್ಷನ್ ಡಿಂಟ್ ಎಕ್ಸಿಸ್ಟ್, ಇಕ್ವಾಲಿಟಿ ಇಟ್ ಸೆಲ್ಫ್ ವುಡ್ ಕೊಲ್ಯಾಪ್ಸ್ ಇನ್ ಟು ಕೆಯಾಸ್ ಅಲ್ವಾ? ಒಂದು ವೇಳೆ ಈ ಎಕ್ಸೆಪ್ಷನ್ಗಳು ಇರದೇ ಇದ್ದರೆ ಇಕ್ವಾಲಿಟಿ ಅನ್ನೋದು ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಗವರ್ನೆನ್ಸು, ಡಿಪ್ಲೊಮ್ಯಾಸಿ, ರಿಫಾರ್ಮು ಇದೆಲ್ಲ ಫಂಕ್ಷನ್ ಆಗೋದು ನಿಂತು ಬಿಡುತ್ತೆ. ಹಾಗಾಗಿ ಆ ಒಂದು ಐಡಿಯಾದಿಂದ ಅದನ್ನು ಜಾರಿಗೊಳಿಸಿದ್ದಾರೆ. ಇಲ್ಲಿ ತನಕ ಬರ್ಕೊಂಡಿದ್ರೆ ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಇಲ್ಲಿ ತನಕ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಲ್ಲಿ ನೆಕ್ಸ್ಟ್ ನೀವು ಬರ್ಕೋಬೇಕಾಗಿರೋದು ಫ್ರಮ್ ಫಾರ್ಮಲ್ ಟು ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ. ಫಾರ್ಮಲ್ ಇಕ್ವಾಲಿಟಿ ಅಂತಂದ್ರೆ ಏನು? ಎಲ್ರಿಗೂ ಒಂದೇ ರೂಲು, ರಿಯಲ್ ಡಿಸ್ಅಡ್ವಾಂಟೇಜಸ್ ಆಗ್ತಾ ಇದ್ರು ಅದನ್ನು ಇಗ್ನೋರ್ ಮಾಡುತ್ತೆ. ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿ ಅಂತಂದರೆ ಫೇರ್ನೆಸ್ ಬೇಸ್ಡ್ ಆನ್ ಆ್ಯಕ್ಚುಯಲ್ ಕಂಡೀಷನ್. ಇದು ಸ್ಪೆಷಲ್ ಮೆಜರ್ಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಅವಕಾಶ ಕೊಡುತ್ತೆ. ಉದಾಹರಣೆಗೆ ವೀಕರ್ ಗ್ರೂಪ್ಸ್ಗಳನ್ನು ಅಪ್ಲಿಫ್ಟ್ ಮಾಡೋದು. ಇಂದಿರಾ ಸಾಹ್ನಿ ಕೇಸ್ ಅಂತಿದೆ, ಆ ಕೇಸ್ನಲ್ಲೂ ಸಹ OBC ರಿಸರ್ವೇಷನ್ನ ಅಪ್ಹೆಲ್ಡ್ ಮಾಡ್ತಾರೆ, ಯಾಕಂದರೆ ಅದು ಸಬ್ಸ್ಟ್ಯಾಂಟಿವ್ ಇಕ್ವಾಲಿಟಿಯ ಒಂದು ಭಾಗ ಅಂತ ಹೇಳಿ. ನೋಡಿ, ಇಕ್ವಾಲಿಟಿ ಇಸ್ ನಾಟ್ ಯೂನಿಫಾರ್ಮಿಟಿ, ಇಟ್ ಮೀನ್ಸ್ ಫೇರ್ ಕಂಡೀಷನ್ ಫಾರ್ ಈಕ್ವಲ್ ಕಾಂಪಿಟೇಷನ್. ಇವಾಗ ಎಲ್ಲರೂ ಒಂದು ರೇಸಲ್ಲಿ ಓಡ್ತಾ ಇದ್ದಾರೆ ಅಂತಂದರೆ ಎಲ್ರಿಗೂ ಸಮಾನವಾದಂತಹ ಸಾಮರ್ಥ್ಯ ಇರಬೇಕು. ಕೆಲವರಿಗೆ ಕಾಲಿನಲ್ಲಿ ನೋವಾಗ್ತಾ ಇರಬಹುದು, ಕೆಲವರು ಮೈಕೈ ನೋವಿಂದ ಬಳಲ್ತಾ ಇರಬಹುದು, ಕೆಲವರಿಗೆ ಇನ್ಯಾವುದೋ ಒಂದು ಸಮಸ್ಯೆ ಇರಬಹುದು. ಎಲ್ಲರ ಸಮಸ್ಯೆಗಳು ಸಾಲ್ವ್ ಆಗಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಆ ರೇಸ್ ಅನ್ನೋದು ನ್ಯಾಯಯುತವಾಗಿ ನಡೆಯುತ್ತೆ. ಅದಕ್ಕೋಸ್ಕರ ಮೊದಲು ಎಲ್ಲರನ್ನ ಒಂದೇ ಲೆವೆಲಿಗೆ ತರಬೇಕಲ್ವಾ? ಲೆವೆಲಿಗೆ ತರಬೇಕು ಅಂತಂದರೆ ಆರೋಗ್ಯದಿಂದ ಇರೋರಿಗೆ ಏನು ಕೊಡೋದಿಲ್ಲ, ಯಾರಿಗೆ ಹುಷಾರಿಲ್ಲ ಅವರಿಗೆ ನಾವು ಸಪೋರ್ಟ್ ಕೊಡ್ತೇವೆ. ಅದು ಡಿಸ್ಕ್ರಿಮಿನೇಷನ್ ಆಗೋದಿಲ್ಲ. ಡಿಸ್ಕ್ರಿಮಿನೇಷನ್ ಆದರೂ ಅದಕ್ಕೆ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದು, ಆದರೆ ಈಕ್ವಾಲಿಟಿಯ ಒಂದು ಭಾಗ ಅದು. ಇದು ಇಲ್ಲಿಂದ ಇಲ್ಲಿ ತನಕ ಬರ್ಕೊಳ್ಳಿ. ಅದಾದಮೇಲೆ ರೂಲ್ ಆಫ್ ಲಾ ಬಗ್ಗೆ ಇದೆ. ಗೌರ್ಮೆಂಟು ಲಿಮಿಟಲ್ಲಿ ಆ್ಯಕ್ಟ್ ಮಾಡಬೇಕು, ಆರ್ಬಿಟ್ರರಿನೆಸ್ ಇರಬಾರ್ದು. ಇದನ್ನು ಬೇಸಿಕ್ ಫೀಚರ್ ಅಂತ ಕೇಶವಾನಂದ ಭಾರತಿ ಕೇಸ್ನಲ್ಲೂ ಹೇಳ್ತಾರೆ, ಮತ್ತು ಇಂದಿರಾ ಗಾಂಧಿ ಮತ್ತು ರಾಜ್ ನಾರಾಯಣ್ ಕೇಸ್ನಲ್ಲೂ ಇದನ್ನು ರಿಅಫರ್ಮ್ ಮಾಡುತ್ತೆ ಸುಪ್ರೀಂ ಕೋರ್ಟ್. ಇಷ್ಟನ್ನು ಪಾಸ್ ಮಾಡಿ ಬರ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಕೆಳಗಡೆ ಎಕ್ಸೆಪ್ಷನ್ಸ್ ಯಾರ್ಯಾರಿಗಿದೆ. ಎಕ್ಸೆಪ್ಷನ್ಸು ಪ್ರೆಸಿಡೆಂಟು, ಗವರ್ನರು, MP, MLA, ಫಾರಿನ್ ಸಾವರೆನ್ಸು, ಡಿಪ್ಲೊಮ್ಯಾಟ್ಸ್, UN, 31C ಎಕ್ಸೆಪ್ಷನ್ಸು. ಯಾಕಿದೆ ಅದು? ಯಾವ ಆರ್ಟಿಕಲ್ಲು ಬೇಕು? ಈ ಒಂದು ಭಾಗ ಬೇಕು. ಕೆಳಗಡೆ ನೋಟ್ ಇದೆ ನೋಡಿ, ದೀಸ್ ಆರ್ ನಾಟ್ ಪ್ರಿವಿಲೇಜಸ್ ಬಟ್ ಫಂಕ್ಷನಲ್ ಪ್ರೊಟೆಕ್ಷನ್ಸ್. ಇದು ಡೆಮೋಕ್ರಸಿ, ಗವರ್ನೆನ್ಸು, ಇಂಟರ್ನ್ಯಾಷನಲ್ ಆರ್ಡರ್ ಮೇಂಟೈನ್ ಆಗಬೇಕು ಅಂತಂದರೆ ಈ ಫಂಕ್ಷನಲ್ ಪ್ರೊಟೆಕ್ಷನ್ ಬೇಕಾಗತ್ತೆ. ಇದಾದಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಥರ
Article 14 has evolved from formal legal equality to dynamic guarantee of substantive fairness. Substantive fairness is important, forming the constitutional soul of justice and the first line of defense against arbitrariness. ಆರ್ಬಿಟ್ರರಿನೆಸ್ಸನ್ನು ತಡಿಲಿಕ್ಕೆ ಲೈನ್ ಆಫ್ ಡಿಫೆನ್ಸ್ ಅಂತ ಇದಕ್ಕೆ ಹೇಳ್ಬೋದು ನಾವು. ಇಷ್ಟನ್ನು ಬರ್ಕೊಳ್ಳಿ. PDF ಅನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತಾನೆ, ಅಲ್ಲಿ ಸಹ ಇನ್ನೊಂದ್ಸರಿ ರೆಫರ್ ಮಾಡಿ ಬೇಕಿದ್ರೆ ಯಾವುದಾದ್ರೂ ಮಿಸ್ ಆಗಿದ್ರೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.